ಓಂ ವ್ಯಾಖ್ಯಾಮುದ್ರಾಂ ಕರಸರಸುಚೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಹನುಮಂತ ವಿಂಧ್ಯ ಪರ್ವತದ ಹೊರಭಾಗಕ್ಕೆ ಬರುವುದು, ತಳಭಾಗದಿಂದ ಹೊರಕ್ಕೆ ಬಂದು ಪ್ರಸ್ರವಣಗಿರಿಯ ಆಚೆ ಇದ್ದ ಸಮುದ್ರದ ತೀರದ ಹತ್ತಿರ ಬಂದು ನಿಂತಿದ್ದಾನೆ. ಹುಡುಕಾಟದ ಮಧ್ಯದಲ್ಲಿ ಅಂಗದನ ಜೊತೆಗಿದ್ದ ಅನೇಕರ ಜೊತೆಗೆ ಅವರವರು ಅಲ್ಲಿ ಚರ್ಚಿಸ್ತಾ ಕೂತಿದ್ದಾರೆ. ತಡ ಆಯಿತು, ಸೀತೆಯನ್ನು ಹುಡುಕಲೂ ಇಲ್ಲ, ಮರಳಿ ಹೋದರೆ ಬದುಕುವುದಿಲ್ಲ, ಇಲ್ಲೇ ಇರುವುದಕ್ಕೆ ಅರ್ಥ ಇಲ್ಲ. ಅದರಿಂದಾಗಿ ನಾವು ಪ್ರಕೃತಿಯಿಂದಲೇ ಅತ್ಯಂತ ತೀಕ್ಷ್ಣನಾದ ಸುಗ್ರೀವನ ಹತ್ರ ಹೋಗುವುದು ಹೇಗೆ? ಅವನನ್ನು ಸ್ವಾಮಿ ಅಂತ ಒಪ್ಪಿಕೊಳ್ಳಿಕ್ಕೆ ರಾಮಚಂದ್ರನೇ ನನ್ನನ್ನು ಯೌವರಾಜ್ಯದಲ್ಲಿ ಕೂಡಿಸಿದ ಹೊರತು ಸುಗ್ರೀವ ಕೂಡಿಸಿದ್ದಲ್ಲ. ಸುಗ್ರೀವನಿಗೆ ನನ್ನನ್ನು ರಾಜ್ಯ ಪದವಿಯಲ್ಲಿ ಕೊಟ್ಟು ಗೌರವಿಸಬೇಕು ಅಂತ ಏನೂ ಯೋಚನೆ ಇರಲಿಲ್ಲ. ರಾಮಚಂದ್ರ ಹೇಳಿದ ಅಂತ ನನ್ನನ್ನು ಕೂಡಿಸಿದ್ದಾನಷ್ಟೇ. ಆದ್ದರಿಂದ ಹಂಗದ ನಾನು ವಾಪಸ್ ಬರೋದಕ್ಕೆ ಏನೂ ಅರ್ಥನೇ ಇಲ್ಲ. ಅಲ್ಲಿ ನೀವು ನಿಮ್ಮ ದಾರಿ ನೋಡ್ಕೊಳ್ಳಿ, ನನಗೆ ಪ್ರಾಯೋಪವೇಶವೇ ಸರಿ, ನಾನು ಇಲ್ಲೇ ಜೀವ ಬಿಡ್ತೇನೆ. ಅಲ್ಲಿ ಹೆಂಡತಿ ಮಕ್ಕಳು ಊರಿನವರ ನಡುವೆ ಸುಗ್ರೀವ ಕೊಟ್ಟ ಶಿಕ್ಷೆಯಿಂದ ದೇಶದ್ರೋಹಿ ಅಂತ ಅನಿಸಿಕೊಂಡು ಸಾಯುವುದಕ್ಕಿಂತ ಇಲ್ಲೇ ಈ ಸಮುದ್ರದ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕೂತು ಪ್ರಾಣ ಬಿಟ್ಟರೆ ಪುಣ್ಯ ಆದರೂ ಬರುತ್ತೆ. ಅಲ್ಲಿ ಹೆಸರು ಕೆಡುತ್ತೆ, ವ್ರತನೂ ಉಳಿಯಲ್ಲ. ಆದ್ದರಿಂದಾಗಿ ಇಷ್ಟೆಲ್ಲ ಸೀತೆಗೋಸ್ಕರ ಪ್ರಯತ್ನ ಪಟ್ಟದ್ದು, ರಾತ್ರಿ ಹಗಲು ಹುಡುಕಿದ್ದು, ಉಪವಾಸ ಇದ್ದದ್ದು, ಎಲ್ಲೋ ಉಳಿದಿದ್ದು, ಅದು ಯಾವುದು ಲೆಕ್ಕಕ್ಕಿಲ್ಲ. ಅಲ್ಲಿ ಹೋದ ತಕ್ಷಣ ತಲೆ ಅಂತ ತೆಗೆದು ಬಿಡ್ತಾರೆ. ಎಲ್ಲರೂ ನೋಡ್ತಾರೆ, ಸುಗ್ರೀವ ಏನಾದರೂ ಮಾಡಿದ ಅಂದರೆ ಅದು ಕರೆಕ್ಟ್ ಇರುತ್ತೆ, ಅನ್ಯಾಯ ಮಾಡಿರ್ತಾರೆ, ಅದಕ್ಕೆ ಶಿಕ್ಷೆ ಕೊಟ್ಟದ್ದು ಅಂತ ಹೇಳ್ತಾರೆ ಹೊರತು ನಾವೀಗ ಪಟ್ಟ ಕಷ್ಟದ ಬಗ್ಗೆ ಏನೂ ಯೋಚನೆ ಮಾಡಲ್ಲ. ಅದನ್ನು ಅಂದರೆ ನನ್ನ ಬಗ್ಗೆ ಮಾತ್ರ ಹೇಳ್ಕೊಳ್ತಾ ಎಲ್ರಿಗೂ ಆ ಭಾವನೆ ಬರೋಂಗೆ ಮಾಡ್ತಿದ್ದಾನೆ. ಅಲ್ಲಿದ್ದವರು ಎಲ್ಲರೂ ಒಂದು ಸರ್ತಿ ಗಾಬರಿ ಆಗಬೇಕು. ಕಿಮ್ಮೆ ಸುಹೃದ್ಭಿರ್ವ್ಯಸನಂ ಪಶ್ಯದ್ಭಿರ್ಜೀವಿತ ಅಂತಾರೆ. ನನ್ನ ಸಾವನ್ನು ಪಾಪ ನನ್ನ ಸುತ್ತ ಇದ್ದವ್ರೆ, ನನ್ನನ್ನೇ ನಂಬಿಕೊಂಡಿದ್ದವ್ರು ಯಾಕೆ ನೋಡಬೇಕು? ಹೆಸರು ಕೆಡುತ್ತೆ, ಅವರಿಗೂ ವ್ಯಥೆ. ಅದಕ್ಕಿಂತ ದೂರದಲ್ಲೇ ಇಲ್ಲೇ ಪ್ರಾಣ ಬಿಟ್ಟರೆ, ಈ ಸಮುದ್ರ ತೀರ ಅನ್ನೋದು ಎಲ್ಲ ನದಿಗಳ ತೀರ್ಥಕ್ಷೇತ್ರ, ಅದು ಇಲ್ಲಿ ಪ್ರಾಣವನ್ನು ಬಿಟ್ಟದ್ದಕ್ಕೆ ನಮಗೆ ಪುಣ್ಯನೂ ಬರುತ್ತೆ ಅಂತ ಹೀಗೆಲ್ಲ ಮಾತನಾಡ್ತಾ ರಾಘವ ಪ್ರಿಯ ಕಾಮಾರ್ಥಂ ಘಾತಯಿಷ್ಯತ್ಯ ಸಂಶಯಂ ನಕ್ಷಮಂ ಚಾಪರಾಧಾನಾಂ ಗಮನಂ ಸ್ವಾಮಿ ಪಾರ್ಶ್ವತಃ. ರಾಘವನಿಗೆ ಹಿತವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಕೆಲಸ ಮಾಡಿದರೂ ಕೂಡ ಸುಗ್ರೀವ ಇಲ್ಲಿ ಅಂಗದನ ಅಥವಾ ಉಳಿದವರು ಯಾರನ್ನೇ ಕರ್ಕೊಂಡು ಬರುವಾಗಲೂ ರಾಮನಿಗೆ ಸಂತೋಷ ಆಗಬೇಕು ಅಂತ ನಮಗೆ ಶಿಕ್ಷೆ ಕೊಡೋದ್ರಲ್ಲಿ ಬಹಳ ಹುಮ್ಮಸ್ಸು ತೋರಿಸ್ತಾನೆ. ರಾಘವನಿಗೆ ಸಂತೋಷ ಆಗಬೇಕು ಅಂತ, ಕೆಲಸ ಸರಿಯಾಗಿ ಮಾಡದೇ ಇದ್ದವರಿಗೆ ನಾನು ಯಾವತ್ತೂ ಕೂಡ ಕ್ಷಮೆ ಕೊಡುವುದಿಲ್ಲ ಅಂತ ನಮಗೆ ಶಿಕ್ಷೆ ಕೊಡೋ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಾನೆ. ಅವನಿಗೆ ಒಳಗಿನಿಂದಲೇ ನನ್ನನ್ನು ಯಾವತ್ತೋ ಮುಗಿಸಬೇಕು ಅಂತ ಆಸೆ ಇತ್ತು. ಈಗೊಂದು ನೆಪ ಸಿಕ್ತು, ರಾಜಾಜ್ಞೆ ತಪ್ಪಿಸಿದ್ದಾರೆ, ತೆಗಿರಿತಲೆ. ಅದರಿಂದಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ, ರಾಮನ ಕಾರ್ಯ ತಪ್ಪು ಮಾಡಿದ್ದಾರೆ ಅಂತ ಸ್ವಕಾರ್ಯ. ಯಾಕಂದರೆ ನನ್ನ ಮಕ್ಕಳಿಗೆ ಸಿಗಬೇಕು ಅಂತಾದರೆ ಅಂಗದ ಇರಬಾರ್ದು, ಅದಕ್ಕೋಸ್ಕರ ನನ್ನನ್ನಂತೂ ತಲೆ ತೆಗೆದೇ ಬಿಡ್ತಾನೆ ಅಂತ ಹೀಗೆ ಒಂದೊಂದೇ ಬಾಲಗಳೆಲ್ಲ ಬಿಚ್ಚಿಕೊಳ್ತಾ ಒಂದು ತಲೆಯೊಳಗಿಂದ ಬಂದ ಸಂಗತಿಗಳೆಲ್ಲ ಹೊರಕ್ಕೆ ಬರುತ್ತೆ. ಹೀಗೆ ಅದಕ್ಕಿಂತ
ಹೀಗೊಂದು ಯೋಚನೆ ಮಾಡಿದರೆ ಉತ್ತಮ ಅಂತ ಅಲ್ಲಿ ತಾರ ಅಂತ ಇನ್ನೊಬ್ಬ ಇರ್ತಾನೆ, ಗಂಧಮಾದನ ತಾರ ಮೊದಲಾದವರೆಲ್ಲ ಅಲ್ಲಿ ಇದ್ದವರು. ಹೌದೌದು, ಅವನು ಸಿಕ್ಕಾಪಟ್ಟೆ ಜೋರು, ಅವನನ್ನು ನಾವು ಒಪ್ಪಿಕೊಳ್ಳೋದು ಬಹಳ ಕಷ್ಟ, ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಹೋಗಿ ಪೆಟ್ಟು ತಿನ್ಬೇಕಾ, ನಮಗೂ ಕೂಡ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಯೋಚನೆ ಮಾಡ್ತಾ ಒಂದು ಉಪಾಯ ಮಾಡಿದರೆ ಹೇಗೆ. ಅವನು ಪ್ರಾಯೋಪವೇಶ ಅಂತ ಅಷ್ಟೇ ಹೇಳಿ ಸುಮ್ಮನಾದ ಅಂಗದ, ಅವನೇನೂ ಹೇಳಿಲ್ಲ. ಉಳಿದ ಕಪಿಗಳೆಲ್ಲ ನಾವು ಈಗ ಒಂದು ಬಿಲಕ್ಕೆ ಹೋಗಿ ಬಂದ್ವಲ್ಲ, ಮತ್ತೆ ತಪ್ಪಿಸ್ಕೊಂಡು ಅದರೊಳಗೆ ಹೋಗ್ಬಿಡೋಣ. ಹೋದರೆ ನಮ್ಮನ್ನು ಯಾರು ಏನು ಕೇಳೋರಿಲ್ಲ, ಅಲ್ಲಿಗೆ ಯಾರೂ ಬರಲಿಕ್ಕೂ ಆಗಲ್ಲ. ರಾಘವನಿಗೂ ಗೊತ್ತಾಗಲ್ಲ. ಸುಗ್ರೀವ ಎಲ್ಲ ದಿಕ್ಕುಗಳ ಬಗ್ಗೆ ಹೇಳುವಾಗ ಇದರ ಬಗ್ಗೆ ಹೇಳಲಿಲ್ಲ, ಅಂದರೆ ಅವನಿಗೆ ಅದು ಗೊತ್ತಿಲ್ಲ. ಅದರಿಂದಾಗಿ ಯಾರೂ ಹುಡ್ಕೊಂಡು ಬರುವುದಿಲ್ಲ. ದೇವತೆಗಳು ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಅಶಕ್ತರು ಅಂತನ್ನುವ ಹಾಗೆ ಅವಳೇ ಹೇಳಿದ್ಲು, ಬಂದವರು ಯಾರು ವಾಪಸ್ ಹೋಗಲ್ಲ ಅಂತ. ಅದರಿಂದ ನಮ್ಗೆ ಹೋಗಬೇಕಾಗಿಲ್ಲ ವಾಪಸ್ ಎಲ್ಲಿಗೂ. ಅಲ್ಲಿ ಬೇಕಾದಷ್ಟು ಉಣ್ಲಿಕ್ಕಿದೆ, ತಿನ್ನಲಿಕ್ಕಿದೆ, ಮಲಗಲಿಕ್ಕಿದೆ, ಹಾರಲಿಕ್ಕಿದೆ, ಕುಣಿಲಿಕ್ಕಿದೆ. ಅದರಷ್ಟು ಆನಂದವೇ ಜಗತ್ತಿನಲ್ಲಿಲ್ಲ. ಅಂದ ಮೇಲೆ ಯಾಕೆ ಯೋಚನೆ ಮಾಡಬೇಕು. ಆ ಗುಹೆ ಒಳಗೆ ಹೋಗಿಬಿಡೋಣ ತಪ್ಪಿಸ್ಕೊಂಡು ಮತ್ತೊಮ್ಮೆ, ಆಮೇಲೆ ಹೇಳೋಣ ನಾವು ತಪ್ಪಿ ಬಂದುಬಿಟ್ವಿ, ಹೊರಗೆ ಹೋಗ್ಬೇಕು, ಏನು ಯೋಚನೆ ಇಲ್ಲ, ನಾವು ಇಲ್ಲಿ ಇದ್ದರೆ ನಿಮಗೇನು ತೊಂದರೆ ಇಲ್ವಾ. ಅವಳು ಏನು ತಪಸ್ವಿನಿ, ಅವಳು ಅಲ್ಲಿರುವ ಯಾವ ಭೋಗವನ್ನು ಅನುಭವಿಸ್ತಾ ಇಲ್ಲ. ನಮ್ಗೆ ನಿಜವಾಗ್ಲೂ ಅಪೇಕ್ಷೆ ಇದೆ, ಹಸಿವಾಗ್ತಾ ಇದೆ, ತಿಂತೇವೆ, ಉಣ್ತೇವೆ, ನಾವು ಖುಷಿ ಪಡ್ತೇವೆ, ಇದ್ದು ಬಿಡ್ತೇವೆ ಅಂತ ಹೀಗೆ ಯೋಚನೆ ಮಾಡಿಕೊಂಡು ಮಾತಾಡುವಾಗ ಆ ಮಧ್ಯದಲ್ಲಿ ಯಥಾ ಭ್ರುವತಿ ತಾರೇತು ತಾರಾಧಿಪತಿವರ್ಚಸಿ ಅಥ ಮೇನೆ ಹೃತಂ ರಾಜ್ಯಂ ಹನುಮಾನ್ ಅಂಗದೇನ ತತ್ ಬುದ್ಧ್ಯಾ ಹೆಷ್ಟಾಂಗಯಾ ಯುಕ್ತ ಚತುರ್ಬಲ ಸಮನ್ವಿತಂ ಚತುರ್ದಶ ಮೇನೆ ಹನುಮಾನ್ ವಾಲಿನ ಸುತಂ. ವಾಲಿ ಈಗ ಮಾತಾಡಿದರೆ ಅದಕ್ಕೊಂದು ಗಟ್ಟಿತನ ಇದೆ, ಯಾಕೆಂದರೆ ಅವನು ಯುವರಾಜನಾಗಿ ಮಾತಾಡ್ತಾ ಇದ್ದಾನೆ. ನಾನೇನು ಮಾತಾಡಿದ್ರು ಈ ಕ್ಷಣದಲ್ಲಿ ಮಾತಾಡಿದರೆ ನಾನು ಒಂದು ರೀತಿಯಲ್ಲಿ ಅವರಿಗೆಲ್ಲ ಅಡಿಯಾಳಷ್ಟೇ. ಆದರೆ ಅಂಗದ ಸಾಮಾನ್ಯ ಅಲ್ಲ, ತಂದೆಯಂತೆಯೇ ಅತ್ಯಂತ ಬಲಿಷ್ಠ, ವಾಲಿಯ ಮಗ. ಅದರಿಂದಾಗಿ ಅವನನ್ನು ಹಾಗೆಯೇ ನೀನು ಮಾಡೋದು ತಪ್ಪು ಅಂತ ಜೋರು ಮಾತಾಡಿದರೆ ಸಮಸ್ಯೆ ಇನ್ನೂ ವೃದ್ಧಿಯಾಗುತ್ತೆ. ಅದರಿಂದಾಗಿ ಏನು ಮಾಡೋದು ಅಂತ ಒಂದು ಕ್ಷಣ ಹೀಗೆ ಯೋಚಿಸಿ, ಬೃಹಸ್ಪತಿ ಸಮಂ ಬುದ್ಧ್ಯಾ ವಿಕ್ರಮೇ ಸದೃಶಂ ಪಿತು ಶುಶ್ರೂಷಮಾಣಂ ತಾರಸ್ಯ ಶುಕ್ರಸ್ಯೇವ ಪುರಂದರಂ. ಆಗ ಅವನನ್ನು ಹೇಳ್ತಾನೆ ಹನುಮಾನ್ ಅಂಗದನ ಹತ್ರ ಈ ಮಾತು ಹೇಳ್ತಾನೆ, ನೀನು ಅತ್ಯಂತ ಚುರುಕಾದ ಬುದ್ಧಿಯುಳ್ಳವನು, 4 ಅಂದರೆ ಯುದ್ಧಕ್ಕೆ ಬೇಕಾದ ಎಲ್ಲ ಥರದ ಶಕ್ತಿಯನ್ನು ಹೊಂದಿದವನು, ತೇಜಸ್ಸಿನಿಂದ ಬಲದಿಂದ ಪರಾಕ್ರಮದಿಂದ ತುಂಬಿದವನು, ಬೃಹಸ್ಪತಿಗೆ ಸಮನಾದ ಆಲೋಚನೆಯಲ್ಲಿರುವವನು. ಅದರಿಂದಾಗಿ ನಿನ್ನ ತಂದೆಯಂತೆಯೇ ನೀನು ಮುಂದೆ ಚೆನ್ನಾಗಿ ರಕ್ಷಣೆಯನ್ನು ಕೊಡಬಲ್ಲವ. ಶುಕ್ರಸ್ಯೇವ ಪುರಂದರಂ, ನೀವೊಂದು ವೇಳೆ ಸರಿಯಾಗಿ ನೆಟ್ಟಗಿದ್ದರೆ ಪುರಂದನಿಗೆ ಶುಕ್ರಾಚಾರ್ಯ ಇದ್ದ ಹಾಗೆ ನೀನು ಸುಗ್ರೀವನಿಗೆ ಅತ್ಯಂತ ಬಲಿಷ್ಠನಾದ ಬಲಗೈಯಾಗಿ ಇರುವುದಕ್ಕೆ ಅವಕಾಶ ಇರುವಂಥವನು, ಅಷ್ಟು ಸಾಮರ್ಥ್ಯ ನಿನಗಿದೆ. ಸಚತುರ್ಣಾಂ ಉಪಾಯಾನಾಂ ತೃತೀಯಂ ಉಪವರ್ಣಯನ್ ಭೇದಯಾಮಾಸ ತಾನ್ ಸರ್ವಾನ್ ವಾನರಾನ್ ವಾಕ್ಯ ಸಂಪದ. ಹನುಮಂತ ಇಷ್ಟು ಹೇಳಿ ಅವನು ಅರ್ಥ ಮಾಡಿಕೊಂಡದ್ದೇನು ಅಂದರೆ, ಸಾಮ ದಾನ ಭೇದ ದಂಡ ಅಂತ 4 ಅಂಶ ಇದೆ. ಇಲ್ಲಿ ದಂಡ ಪ್ರಯೋಗ ಮಾಡಲಿಕ್ಕೆ ಅವನ ಹತ್ರ ಆಗ್ತಾ ಇಲ್ಲ, ಯಾಕೆಂದರೆ ಒಂದು ಸಣ್ಣ ಸೈನ್ಯ ಅವನ ಹತ್ರ ಇರುವುದೀಗ. ಅದಕ್ಕೆ ಅವನು ತೃತೀಯ ಭೇದವನ್ನು ಇಲ್ಲಿ ಬಳಸಿದ್ದಾನೆ. ಯಾಕೆಂದರೆ ಇಲ್ಲಿ ಬಂದವರು ಸುಮ್ಮನೆ ಒಬ್ಬೊಬ್ಬರು ಅಂತ ನಮಗೆ ಅನಿಸೋದಾದರೂ ಅವರು ಒಬ್ಬೊಬ್ಬರು ಲಕ್ಷ ಲಕ್ಷ ಸೇನೆಯನ್ನೇ ನಾಯಕರಾಗಿ ಹೊತ್ತವರು. ಅವರು ಸುಮ್ಮನೆ ಅಲ್ಲ, ಇಲ್ಲಿ ಇರುವವರೀಗ ಕಮ್ಮಿ ಜನ ಇದ್ದಾರೆ, ಆದರೆ ಇವರ ಹಿಂದೆ ಇರುವವರು ತುಂಬ ಜನ ಇದ್ದಾರೆ. ಗಂಧವಃ, ತಾರ, ಸುಷೇಣ, ಜಾಂಬವಾನ್ ಇವರೆಲ್ಲ ಅಸಾಮಾನ್ಯರು. ಋಕ್ಷಗಣ ಅಂತಂದರೆ ಅದು ಜಾಂಬವಂತ ಅದರಲ್ಲೂ ದಕ್ಷಿಣಕ್ಕೆ ಕಳುಹಿಸಿದ್ರಲ್ಲಿ ಅತ್ಯಂತ ಬಲಶಾಲಿಗಳಾದ ಪ್ರಭಾವಿಗಳಾದವರನ್ನೇ ಕಳುಹಿಸಿರುವಂಥದ್ದು. ಅದರಿಂದಾಗಿ ಇವನು ಭೇದದ ಉಪಾಯವನ್ನು ಮಾಡಿ ಈಗ ಒಂದು ಸೇನೆಯನ್ನೇ ಅಂದರೆ ಒಂದು ಇಡೀ ರಾಜ್ಯವನ್ನೇ 2 ವಿಭಾಗ ಮಾಡುವ ಯೋಚನೆಯಲ್ಲಿದ್ದಾನೆ ಅಂತ ನಿಧಾನ ಒಳಗಿನಿಂದ ಅವನು ಯೋಚನೆ ಮಾಡಿ ಕೋಪ ಬಂತು. ಆದರೆ ಕೋಪದಿಂದ ಈಗ ತಕ್ಷಣಕ್ಕೆ ಏನೂ ಸಿದ್ಧಿಯಾಗೋದು ಸಾಧ್ಯ ಇಲ್ಲ. ಆಗ ಅಂಗದನ ಹತ್ರ ಕುರಿತು ಹೇಳ್ತಾನೆ, ತ್ವಂ ಸಮರ್ಥತರಃ ಪಿತ್ರ ಯುದ್ಧೇ ತಾರೇಯ ವೈಧುರಂ ದೃಢಂ ಧಾರಯಿತುಂ ಶಕ್ತಃ ಕಪಿರಾಜ್ಯಂ ಯಥಾಪಿತ. ಹೌದೌದು, ನೀನು ಹೇಳಿದ ಸರಿ. ವಾಲಿನಿ ಹೇಗೆ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ ಹಾಗೆ ರಾಜ್ಯಭಾರ ಮಾಡಲಿಕ್ಕೆ ನಿನಗೆ ಪೂರ್ತಿ ಶಕ್ತಿ ಇದೆ, ಹಕ್ಕಿದೆ. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಿತ್ಯಮಾಸ್ಥಿರಚಿತ್ತಾ ಹಿ ಕಪಯೋ ಹರಿಪುಂಗವ ನಾಜ್ಞಾಪಂ ವಿಸಹಿಷ್ಯಂತಿ ಪುತ್ರದಾರಾನ್ವಿತಾ ತ್ವಯಾ. ಆದರೆ
ನೀನು ಅವರನ್ನೆಲ್ಲ ನೀನು ಮಾಡುವ ಕೆಲಸದ ಅಡಿಯಲ್ಲಿ ಜೊತೆಗೆ ಇಟ್ಟುಕೊಳ್ಳುವ ಹಾಗೆ ಮಾಡಬೇಕು, ನಿನ್ನ ಜೊತೆಗೆ ಅವರನ್ನು ಇಟ್ಟುಕೊಂಡು ಸಾಗುವ ಹಾಗೆ ನೋಡಬೇಕು. ತ್ವಾಂ ನೈತೆ ಹನುಯುಂಜೇಯು ಪ್ರತ್ಯಕ್ಷಂ ಪ್ರವದಾಮಿತೆ ಯಥಾಯಂ ಜಾಂಬವಾನ್ ನೀಲಃ ಸುಹೋತ್ರಶ್ಚ ಮಹಾಕಪಿ. ನಿನಗೆ ರಾಜ್ಯ ಅಧಿಕಾರ ನಡೆಸಲಿಕ್ಕೆ ಖಂಡಿತ ಹಕ್ಕಿದೆ, ಜವಾಬ್ದಾರಿ ಇದೆ. ಆದರೆ ಜಾಂಬವಂತ ನಿನ್ನ ಜೊತೆ ಬರಲ್ಲ. ಅವನು ಹೇಗೆ ಭೇದವನ್ನು ಮಾಡಿದ್ನೋ ಹಾಗೆ ಇವನು ಭೇದ ಮಾಡ್ತಾನೆ. ಯಾಕೆಂದರೆ ತನಗೆ ಯಾರು ಅತ್ಯಂತ ಆತ್ಮೀಯರು ಅವ್ರ ಹತ್ರ ಹೇಳ್ತಾನೆ. ನಿನ್ನ ಅಭಿಪ್ರಾಯವನ್ನು ಎಲ್ಲವನ್ನು ಜಾಂಬವಂತ ಒಪ್ಪಲಿಲ್ಲ. ಅವನು ಒಪ್ಪಿಲ್ಲ ಅಂತೇನು ಹೇಳಲಿಲ್ಲ. ನೀಲ ಅಂತ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಸುಷೇಣ ಎಷ್ಟು ದಿವಸದಿಂದ ಅವನಿಗೆ ಮಾವ ಬೇರೆ, ರುಮೆಯ ತಂದೆಯಾಗಿ. ಅವನು ತಾರೆಯ ತಮ್ಮ ಅಣ್ಣ. ಅದರಿಂದಾಗಿ ಎಲ್ಲರಲ್ಲೂ ಒಂದೊಂದು ಅಭಿಪ್ರಾಯ ಇದೆ. ನೀನು ನಿನ್ನ ಅಭಿಪ್ರಾಯವನ್ನು ಹೇರಬೇಡ. ಇಲ್ಲಿ ನಿನ್ನ ಮನಸ್ಸಿಗೆ ಅನಿಸಿದೆ ಅಂತ ಹೇಳು, ನಾನು ಒಪ್ಕೊಳ್ತೇನೆ. ಆದರೆ ಇದನ್ನು ಜಾಂಬವಂತನಾಗಲಿ, ನೀಲನಾಗಲಿ, ಸುಹೋತ್ರನಾಗಲಿ ಈ ಕಪಿಗಳು ಯಾರು ಒಪ್ಪಿಕೊಳ್ಳಲ್ಲ. ನಹ್ಯಹಂ, ನಾನು ಒಪ್ಪಿಕೊಳ್ಳಲ್ಲ. ನೀನೀಗ ಮಾತಾಡ್ತಿರೋದು ಸರಿ ಇಲ್ಲ. ತೈಮೇ ಸರ್ವೇ ಸಾಮದಾನಾಧಿಭಿರ್ಗುಣೈ ದಂಡೇವ ತ್ವಯಾ ಶಕ್ಯ ಸುಗ್ರೀವಾದಪಕರ್ಷಿತು. ನಿಂಗೆ ತಾಕತ್ ನಿಜವಾಗ್ಲೂ ಇದ್ದರೆ ದಂಡೇನ ಯುದ್ಧ ಮಾಡಿ ಗೆದ್ದು ತಗೊಂಡು ಹೋಗು. ಅದಾಗೋದಿಲ್ಲ ಅಂತ ಗೊತ್ತವನಿಗೆ. ಯಾಕಂದರೆ ತಾನು ಅಲ್ಲಿದ್ದೇನೆ, ಅದನ್ನು ಮಾಡುವುದು ಸುಲಭ ಇಲ್ಲ. ಅಂದರೆ ನಿನ್ನ ಆಲೋಚನೆಯೇ ತಪ್ಪು ಅಂತ ಹೇಳಲಿಲ್ಲ, ನಿನ್ನ ಆಲೋಚನೆ ಬಂದಿರೋದು ಸರಿ. ಆದರೆ ಈಗ ನಿರೂಪಣೆ ಮಾಡ್ತಾ ಇರುವ ಸಮಯ ಸರಿ ಇಲ್ಲ. ಮತ್ತು ನಮ್ಮೆಲ್ಲರನ್ನು ನಂಬಿ ಸುಗ್ರೀವ ಕಳಿಸಿರುವಂಥದ್ದು. ಅವನು ಚಂಡಶಾಸನ ಹೌದಾಗಿದ್ದರೂ ಕೂಡ ಅದರ ಉದ್ದೇಶ ಸೀತೆಯ ಹುಡುಕಾಟದ ಮುಖ್ಯ ಧರ್ಮ ಹೊರತು ಯಾಕೆಂದರೆ ರಾಮನ ಮಾತನ್ನು ನಡೆಸಿಕೊಡಬೇಕು. ಅದಕ್ಕೋಸ್ಕರ ಇಷ್ಟು ಮಾತಾಡ್ತಾನೆ. ಸ್ವಲ್ಪಂ ಹಿ ಕೃತಮಿಂದ್ರೇಣ ಕ್ಷಿಪತಾ ಅಶನಿಂಪುರ ಲಕ್ಷ್ಮಣೋ ನಿಹಿತೈರ್ಬಾಣೈ ಭಿಂದ್ಯಾತ್ ಪತ್ರಪುಟಂ ಯಥಾ. ಲಕ್ಷ್ಮಣನಿಗೂ ಕೂಡ ಕೋಪ ಬರದ ಸಂಗತಿಯಲ್ಲಿ ಕೋಪ ಬಂದದ್ದು ಕೂಡ ಸೀತೆಯನ್ನು ಹುಡುಕುವ ವಿಷಯದಲ್ಲಿ ತಡ ಮಾಡಿದ್ದು ಅನ್ನುವ ಕಾರಣಕ್ಕೆ ಹೊರತು ಅವರು ಯಾವತ್ತೂ ಕೂಡ ಕೋಪ ಮಾಡಿಕೊಳ್ಳುವವರಲ್ಲ. ಇದೆಲ್ಲ ನಮ್ಮ ಕಣ್ಣ ಮುಂದೆ ನಡೆದಿರಬೇಕಾದ್ರೆ ನಾವು ಈಗ ನಮ್ಮ ರಾಜನ ಮಾತು ಉಳಿಬೇಕು ಅನ್ನೋದಕ್ಕೋಸ್ಕರ ಯೋಚಿಸಬೇಕು ಹೊರತು ನಮ್ಮ ಬೇಳೆ ಏನು ಬೇಯುತ್ತೆ ಅಂತ ಇಲ್ಲಿ ನೋಡುವುದಲ್ಲ. ಈಗ ಅಲ್ಲ ಸಮಯ. ಅಂದರೆ ಇದೆಲ್ಲ ತುಂಬ ಡೆಲಿಕೇಟ್ ಆದ ವಿಷಯ. ಮಾತಾಡುವಾಗಲೂ ಸಿಟ್ಟು ಬಂದು ತಿರುಗಿ ಬೀಳುವ ಸಾಧ್ಯತೆಯೂ ಇತ್ತು. ಆದರೆ ಹನುಮಂತ ಮಾತಾಡಿದ್ದಾನೆ, ಅದರಿಂದಾಗಿ ಯಾರೂ ಕೂಡ ವಿರುದ್ಧವಾಗಿ ಮಾತಾಡಲಿಕ್ಕೆ ನಿಲ್ಲಿಲ್ಲ. ಅಸ್ಮಾಭಿಸ್ತು ಗತಂ ಸಾರ್ಧಂ ವಿನೀತವದುಪಸ್ಥಿತಂ ಆನುಪೂರ್ವ್ಯಾಚ ಸುಗ್ರೀವೋ ರಾಜ್ಯೇ ತ್ವಾಂ ಸ್ಥಾಪಯಿಷ್ಯತಿ. ನಿನಗೇನು ಯೋಚನೆ? ನಿನ್ನನ್ನು ಮುಂದಿನ ಅಧಿಕಾರದಲ್ಲಿ ನಡೆಸುವುದಿಲ್ಲ ಅಂತ ತಾನೇ ಯೋಚನೆ. ಸುಗ್ರೀವ ಆನುಪೂರ್ವ್ಯಾತ್, ತನ್ನ ನಂತರದಲ್ಲಿ ನಿನ್ನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ನೀನು ಯಾಕೆ ನೀನೇ ಊಹಿಸಿಕೊಂಡು ಯೋಚನೆ ಮಾಡ್ತಾ ಇದ್ದಿ ಎಲ್ಲವನ್ನು? ಹೇಳಿದಾನ ನನ್ನನ್ನು ಬಿಟ್ಟು, ಅಂದರೆ ಅಂಗದನನ್ನು ಬಿಟ್ಟು ನನ್ನ ಮಗನನ್ನು ಕೂಡಿಸಬೇಕು ಅಂತ ಯಾವತ್ತಾದರೂ ಆ ರೀತಿ ನಡ್ಕೊಂಡು ಹೇಳಿದ್ದೇನಾದರೂ ಇದೆಯಾ? ಧರ್ಮಕಾಮ ಪಿತೃವ್ಯಸ್ತೆ. ಖಂಡಿತ ಸುಗ್ರೀವ ಪಿತೃವ್ಯ ಅಂದರೆ ಚಿಕ್ಕಪ್ಪ ಧರ್ಮಕಾಮ, ಧರ್ಮದಲ್ಲಿ ನಡೀಬೇಕು ಅಂತ ಇಲ್ಲ. ಅಂದರೆ ರಾಮಚಂದ್ರನಂತಹ ಧರ್ಮಿಷ್ಠ ಸುಗ್ರೀವನ ಪರ ಯಾಕೆ ವಹಿಸಿದ? ವಾಲಿಯ ಪರ ವಹಿಸ್ಬೋದಿತ್ತಲ್ವ? ಅದು ಬಿಟ್ಟು ಸುಗ್ರೀವನ ಪರ ವಹಿಸಿದ್ದಾನೆಂದರೆ ಸುಗ್ರೀವನಲ್ಲಿ ಧರ್ಮ ಇದೆ ಅನ್ನುವ ಕಾರಣಕ್ಕೇ. ಅಂದರೆ ಅಲ್ಲಿ ಅವರವರು ಮಾತಾಡಿಕೊಳ್ತಾರೆ ಮಧ್ಯದಲ್ಲಿ. ಏನು ಅಂದರೆ ಇದಕ್ಕೆ ಅವನು ಉತ್ತರ ಕೊಡ್ತಾನೆ. ಆಗ ಮಾತುಗಳೆಲ್ಲ ಬರ್ತವೆ. ಪ್ರಿಯಕಾಮಶ್ಚ ತೇ ಮಾತು ತದರ್ಥಂ ಚಾಸ್ಯ ಜೀವಿತಂ. ನಿನ್ನ ಅಂದರೆ ಅವನು ರಾಜ್ಯದ ಬಗ್ಗೆ ಅವನು ಹೇಳಿಲ್ಲ, ಅವನು ಹೇಳ್ತಾ ಇರೋದು ಪ್ರಾಯೋಪವೇಶ ಮಾತ್ರ. ಹಾಗಾಗಿ ಅವನು ಹೇಳ್ತಾನೆ, ಅಂದರೆ ಇದು ವಾಕ್ಯ ಮುಂದುವರೆದಿದ್ದರೆ ಅಷ್ಟೊತ್ತಿಗೆ ಟೀಮ್ ರೆಡಿ ಆಗಿಬಿಡ್ತಿತ್ತು. ಈ ಟೀಮ್ ರೆಡಿಯಾಗುವ ಮುಂಚೆನೇ ಒಬ್ಬೊಬ್ಬರು ತಮ್ಮ ಅಭಿಪ್ರಾಯ ಹೇಳಿದಾರೆ ಹೊರತು ಎಲ್ಲರೂ ಮಿಂಗಲಾಗಿ ಒಂದು ಮಾತು ಹೇಳಲಿಲ್ಲ ಇನ್ನು. ಆಗಲೇ ಹನುಮಂತ ಒಳಗೆ ಪ್ರವೇಶ ಮಾಡಿದ ಮಾತಾಡಲಿಕ್ಕೆ. ಇದು ಯಾಕೋ ಮೀರ್ತಾ ಇದೆ ಅಂತ. ಅವನು ಹೇಳ್ದ, ನೀನು ಸಾಯಬೇಕು ಅಂತ ಹೊರಟದ್ದಲ್ವ, ನಿನ್ನ ಅಮ್ಮನನ್ನು ಯೋಚನೆ ಮಾಡಿದ್ಯಾ? ನಿನಗೋಸ್ಕರನೇ ಕಾಯ್ತಾ ಇರ್ತಾಳವಳು. ಅಂದರೆ ಅವನಿಗೆ ಒಂದು ಸೆಂಟಿಮೆಂಟಲ್ ಆಗಿ ಭಾವನೆಗಳನ್ನು ಹಚ್ಚಿಟ್ಟ. ನಿನ್ನ ಅಮ್ಮ ನಿನ್ನನ್ನು ಕಾಯ್ತಾ ಇರ್ತಾಳೆ, ನೀನು ಇಲ್ಲಿ ಪ್ರಾಯೋಪವೇಶಕ್ಕೆ ಕೊಡ್ತೇನೆ. ತಾರೆ ಈಗ ಸುಗ್ರೀವನ ಜೊತೆಗೆ ಇರುವುದರಿಂದಾಗಿ ತಾರೆಯ ಮನಸ್ಸು ನೋಯಿಸಬಾರ್ದು ಅಂತನೂ ಅವನಿಗಿಲ್ವಾ? ನಿನ್ನನ್ನು ಮಗನಾಗಿ ಕಂಡಿದ್ದಾನೆ ಅಂತ ಅನ್ನೋದು ಖಂಡಿತ ಅವನಿಗೂ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಶಿಕ್ಷೆ ಕೊಡ್ತಾನೆ ಹೌದು, ಖಂಡಿತ ತಪ್ಪಾದಾಗ ಶಿಕ್ಷೆ ಕೊಡ್ತಾನೆ ಹೌದು. ಆದರೆ ಪ್ರಾಣ ತೆಗಿತಾನೆ ಅಂತ ನೀವೇ ಎಲ್ಲಿಂದ ಊಹಿಸಿದ್ರಿ? ನಾನಿಲ್ವಾ ಅಲ್ಲಿ? ನಾವು ಎಲ್ಲೋ ಸಿಕ್ಕಾಕೊಂಡದ್ರಿಂದಾಗ ನಮ್ಮ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ. ನಾವು ಗುಹೆಯೊಳಗೆ ಸಿಕ್ಕಾಪಟ್ಟೆ ಅಲೆದ್ವಿ. ಹೇಳೋಣ ಇದನ್ನು. ಎಲ್ಲದಕ್ಕೂ ನೀವೇ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು, ಅಂದರೆ ಅವ್ನು ಮಾಡ್ತಾನೆ ಹೌದಾದರೂ ಅದರ ನಿಜವಾದ ಉದ್ದೇಶ ಇದ್ದದ್ದೇ ಸ್ಪ್ಲಿಟ್ ಆಗಬೇಕು ಅಂತಲೇ, ನೆಪ ಮಾತ್ರ.
ಸುಗ್ರೀವನಿಗೆ ಏನೇನು ಅಭಿಪ್ರಾಯ ಇತ್ತು ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡದ್ದನ್ನೇ ಗಟ್ಟಿ ಎಲ್ಲರ ತಲೆಯಳು ತುಂಬಿ, ಆದರೆ ನಾನು ಬೇರೆ ಮಾಡ್ತಾ ಇದ್ದೇನೆ ಅಂತ ಅಭಿಪ್ರಾಯ ಬರಬಾರ್ದು. ನಾನು ಪ್ರಾಯೋಪವೇಶಕ್ಕೆ ಗೊತ್ತು ಸತ್ತೋಗ್ತೇನೆ ಅಲ್ಲಿ. ಅದಕ್ಕೆ ಎಷ್ಟೆಷ್ಟು ವಾಕ್ಯ ಸಿಕ್ಕಿತು. ನಮ್ಮ ಮಕ್ಕಳು ಹೆಂಡತಿ ಸಂಬಂಧಿಗಳ ಮುಂದೆ ದೇಶದ್ರೋಹಿ ಅಂತ ಸಾಯುವುದಕ್ಕಿಂತ ಇಲ್ಲೇ ಹೀಗೆ ಈ ಸಾಯುವುದು ಅನ್ನೋದೇ ಸಿದ್ಧ ಆಗಿಲ್ಲ, ಅದಕ್ಕೆ ಇಷ್ಟು ಬಾಲ ಎಲ್ಲ ಸೇರಿಸಿ ಉದ್ದುದ್ದದ ಭಾಷಣ ಹೊಡಿತಾ ಇದ್ದೀನಿ. ನೀನು ಯಾವುದು ತೀರ್ಮಾನ ಹೇಗಾಯಿತು ನಿನಗೆ? ಹೇಳಿದಾನೇನಾದರೂ ಕೊಲ್ತೇನೆ ಅಂತ? ಅದು ಶಾಸನದಲ್ಲಿ ಹೇಳ್ತಾರೆ ಹಾಗೆ. ಆಮೇಲೆ ಧರ್ಮಾಧರ್ಮಗಳ ವಿವೇಚನೆ ಮಾಡಬೇಕು ತಾನೆ. ಚಂಡ ಶಾಸನ ಹೌದು, ಶಿಕ್ಷೆ ಬೇರೆ ರೀತಿಯೂ ಕೊಡ್ಬೋದು. ಅದರಿಂದಾಗಿ ನೀನು ಹೀಗೆ ಯೋಚನೆ ಮಾಡೋದು ಸರಿಯಲ್ಲ. ತಸ್ಯಾಪತ್ಯಂ ನಾಸ್ತ್ಯನ್ಯತ್. ನೀನು ಯೋಚನೆ ಮಾಡು. ಸುಗ್ರೀವನಿಗೆ ಮಕ್ಕಳೇ ಇಲ್ಲ, ಈಗ ಇನ್ನೂ ಮಕ್ಕಳಾಗೇ ಇಲ್ಲ. ತಸ್ಯ ಅಪತ್ಯಂ ನಾಸ್ತಿ ಅನ್ಯತ್ ತಸ್ಮಾದ್ ಅಂಗದ. ನೀನೇ ಅವನಿಗೆ ಮಗ, ನೀನೇ ಅವನ ಪ್ರೀತಿ ಪಾತ್ರ, ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದಿ? ಹನುಮಂತನ ಮಾತು ಕೇಳಿ ಅಲ್ಲಿ ತನಕ ಒಳಗಿನಿಂದಲೇ ಈ ಬೇಸರ ಇದ್ದಿದ್ದೆಲ್ಲ ಸ್ಫೋಟ ಆಯಿತು. ಹೊರಗೆ ಬಂತೆಲ್ಲ. ಸ್ಥೈರ್ಯಂ ಆತ್ಮಮನಃ ಶೌರ್ಯಂ ಶೌಚಂ ಆನೃಶಂಸ್ಯಂ ಅಥಾರ್ಜವಂ ವಿಕ್ರಮಶ್ಚೈರ್ಯ ಧೈರ್ಯಂಚ ಸುಗ್ರೀವೇ ನೋಪಪದ್ಯತೆ. ಸುಗ್ರೀವನಲ್ಲಿ ಸ್ಥಿರವಾದ ಬುದ್ಧಿ ಇಲ್ಲ. ಒಳಗಿನಿಂದ ಮನಸ್ಸಿನಿಂದ ಶುಚಿ ಇಲ್ಲ. ಅವನು ಯೋಚನೆ ಮಾಡುವುದೇ ಬೇರೆ, ಮಾತಾಡುವುದೇ ಬೇರೆ. ಅತ್ಯಂತ ಆನೃಶಂಸ್ಯ, ಕ್ರೂರಿ ಅವನು. ಆರ್ಜವಂ, ನೇರ ಯಾವ ವಿಷಯವನ್ನು ಪ್ರಸ್ತಾವ ಮಾಡಲ್ಲ, ಎಲ್ಲ ಕುಹಕವೇ ಕೇಳುವುದು. ವಿಕ್ರಮ, ತಾಕತ್ತು ಇಲ್ಲ, ಅವನಿಗೆ ಸ್ವಂತದಲ್ಲಿ ಏನೂ ಶಕ್ತಿ ಇಲ್ಲ. ಧೈರ್ಯ ಅಂತೂ ಮೊದಲೇ ಇಲ್ಲ. ಇದು ಯಾವುದು ಇಲ್ಲದವನನ್ನು ರಾಜ್ಯಕ್ಕೆ ತಂದು ಕೂಡಿಸಿದ್ದಾರೆ. ಭ್ರಾತೃಜ್ಯೇಷ್ಠಸ್ಯ ಯೋ ಭಾರ್ಯಾಂ, ಅವನಿಗೆ ಬೇಜಾರಿದೆ ಒಂದು ಏನಂದರೆ, ತನ್ನ ತಾಯಿಯನ್ನು ಸುಗ್ರೀವ ಹೆಂಡತಿಯನ್ನಾಗಿ ಸ್ವೀಕರಿಸಿಬಿಟ್ಟಿದ್ದಾನೆ. ಹಾಗಾಗಿ ನನ್ನ ತಾಯಿಯನ್ನೇ ಅವನು ಸ್ವೀಕರಿಸಿಬಿಟ್ಟು ಅವನ ಹೆಂಡತಿಯ ಸಮಸ್ಯೆ ಬಂದಾಗ ಹತ್ಯೆ ಮಾಡಿಸಿ ಕರೆಸ್ಕೊಂಡಿದ್ದಾನೆ. ಈಗ ಅವನು ಅದಕ್ಕೆ ಹೇಳುವ ಮಾತು, ಭ್ರಾತೃಜ್ಯೇಷ್ಠೇನ ಯೋ ಭಾರ್ಯಾಂ ಜೀವತೋ ಮಹಿಷೀಂ ಪ್ರಿಯಾಂ ಧರ್ಮೇಣ ಮಾತರಂ ಯಸ್ತು ಸ್ವೀಕರೋತಿ ಜುಗುಪ್ಸಿತಃ. ಅತ್ಯಂತ ಒಳಗಾಗಿದ್ದಾನವನು. ಅವನ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ನಮ್ಮ ಅಮ್ಮನನ್ನೇ ತನ್ನ ವಶಕ್ಕೆ ತಂದುಕೊಂಡ್ಬಿಟ್ಟಿದ್ದಾನೆ. ಕಥಂಸ ಧರ್ಮಂ ಜಾನೀತೆ, ಇದನ್ನು ಧರ್ಮ ಅಂತ ನೀನು ಹೇಗೆ ಹೇಳ್ತಿ? ಏನ ಭ್ರಾತ್ರ ಮಹಾತ್ಮನಃ ಯುದ್ಧಾಯ ಅಭಿನಿಯುಕ್ತೇನ ಬಿಲಸ್ಯ ಪಿಹಿತಂ ಮುಖಂ. ನಮ್ಮ ಅಪ್ಪ ನಮ್ಮೆಲ್ಲರ ಒಳಿತಿಗಾಗಿ ದುಂದುಭಿ ಮತ್ತು ಮಾಯಾವಿ ಅನ್ನುವಂತಹ ರಾಕ್ಷಸರನ್ನು ಕೊಲ್ಲುವುದಕ್ಕೋಸ್ಕರ ಬಿಲದೊಳಗೆ ಪ್ರವೇಶಿಸಿ ಬರ್ತೇನೆ, ಬಾಗಿಲಿನ ಹತ್ರ ಕಾಯ್ತಾ ಇರು ಅಂತ ಹೇಳಿದರೆ, ಈತ ಅಲ್ಲಿಗೆ ಒಂದು ದೊಡ್ಡ ಕಲ್ಲು ಇಟ್ಟು ಹೊರಕ್ಕೆ ವಾಪಸ್ಸು ಬರಲಿಕ್ಕಾಗದಂತೆ ಮಾಡಿ ತಾನು ಅಧಿಕಾರವನ್ನು ಸ್ವೀಕರಿಸಿ ಕೂತ. ಇದು ಒಬ್ಬ ತಮ್ಮನಾಗಿ ಮಾಡಬಹುದಾದ ಕರ್ತವ್ಯವೇ? ವಿಸ್ಮೃತೋ ರಾಘವೋ ಏನ ಸಕಸ್ಯ ಚ ಕೃತಂ ಭವೇತ್. ಅದಾಗಲಿ, ಏನೋ ಅಕಸ್ಮಾತಾಗಿ ಆಯಿತು ಅಂತ ಇಟ್ಕೊಳ್ಳಿ. ಈಗಲೂ ರಾಮಚಂದ್ರ ಆ ಸಹಾಯ ಮಾಡಿದ, ವಾಲಿಯನ್ನು ಕೊಂದು ಸೀತೆಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದಕ್ಕೋಸ್ಕರ ವಾಲಿಯನ್ನು ಕೊಂದ ಮೇಲೆ ಅವನಿಗೆ ಕಾಲಕ್ಕೆ ಸರಿಯಾಗಿ ಸಹಾಯ ಮಾಡಬೇಕಿತ್ತಲ್ವ, ಮಾಡಲಿಲ್ಲ. ಆಮೇಲೆ ರಾಮ ಬಂದು ರಾಮ ಲಕ್ಷ್ಮಣನಿಂದ ಹೇಳಿಸಿ ಆದಮೇಲೆ ಇವನಿಗೆ ಎಚ್ಚರ ಆಯಿತು. ಕೃತೆ ಪ್ರತಿಕೃತಂ, ಎಲ್ಲಿ ನಮಗೊಂದು ಸಹಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ಸಹಾಯ ಮಾಡಬೇಕು ಅಂತ ನಿಯಮವನ್ನು ಸುಗ್ರೀವ ಎಲ್ಲಿ ಪಾಲಿಸಿದ? ಲಕ್ಷ್ಮಣ ಕೋಪ ಮಾಡಿಕೊಂಡು ಬಂದ ಮೇಲೆ ಥರ ಅಂತ ನಡುಗಿ ಮಾಡಿದ್ದು. ಹಾಗಾದರೆ ಅವನಿಗೆ ಧರ್ಮದಲ್ಲಿ ಆಸಕ್ತಿ ಅಲ್ಲ. ನೀನು ಧರ್ಮಿಷ್ಠ ಅಂತ ಹೇಳ್ತಲ್ಲ, ಅವನಿಗೆ ಧರ್ಮದಲ್ಲಿ ಆಸಕ್ತಿ ಅಲ್ಲ. ಎಲ್ಲಿ ಲಕ್ಷ್ಮಣನ ಬಾಯಿಗೆ ಬಿದ್ದು ಸಾಯ್ತೇನೋ ಅಂತ ಹೆದರಿ ಮಾಡ್ತಾ ಇದ್ದಾನೆ. ಧರ್ಮ ಹೆದರಿ ಮಾಡುವುದಲ್ಲ, ಧರ್ಮ ಇಷ್ಟಪಟ್ಟು ಮಾಡಬೇಕು. ಆ ಇಷ್ಟಪಡುವ ಕೆಲಸ ಸುಗ್ರೀವ ಎಲ್ಲಿ ಮಾಡಿದ್ದಾನೆ? ಸುಗ್ರೀವನಲ್ಲಿ ಇದೆಯಾ ಆ ಧರ್ಮದ ಚಿಂತನೆ? ಸುಮ್ಮನೆ ಹೇಳಬೇಡ ನನ್ನ ಹತ್ರ. ಲಕ್ಷ್ಮಣಶ್ಚ ಭಯಾದೇವ ನ ಧರ್ಮ ಮೀಮಾಂಸೆಯ. ಲಕ್ಷ್ಮಣನ ಭಯದಿಂದ ಮಾಡಿದ್ದು ಹೊರತು ಧರ್ಮವನ್ನು ನಡೆಸಬೇಕು ಅನ್ನುವ ಉದಾರವಾದ ಮನಸ್ಥಿತಿಯಿಂದ ಏನು ಮಾಡಿದ್ದಲ್ಲ. ಆದಿಷ್ಟ ಮಾರ್ಗಿತುಂ ಸೀತಾ, ಆಮೇಲೆ ನಮಗೆಲ್ರಿಗೂ ಸೀತೆಯನ್ನು ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ದು ರಾಮನ ಭಯದಿಂದಲೇ. ನಾನು ಪ್ರತಿಯಾಗಿ ನನಗೆ ರುಮೆ ಸಿಕ್ಕಿದ್ಲು, ರಾಜ್ಯ ಸಿಕ್ಕಿತು, ಎಲ್ಲರೂ ಸಿಕ್ಕಿದ್ರು ಅನ್ನುವ ಈ ಕೃತಜ್ಞತೆಯಿಂದ ಏನೂ ಅಲ್ಲ. ತಸ್ಮಿನ್ ಪಾಪೇ ಕೃತಘ್ನೇತು ಸ್ಮೃತಿಹೀನೇ ಚಲಾತ್ಮನಿ ಆರ್ಯಃ ಕೋ ವಿಶ್ವಸೇಜ್ಜಾತು ತತ್ಕುಲೀನೋ ಜಿಜೀವಿಷು. ಅಂತಹ ಅತ್ಯಂತ ಪಾಪಿಷ್ಠನಾದ ಕೆಲಸವನ್ನು ಮಾಡಿಸಿಕೊಳ್ತಾನೆ ಹೊರತು ಕೃತಜ್ಞನಾಗಿರುವ, ಉಪಕಾರದ ಸ್ಮರಣೆ ಇಲ್ಲದ, ಚಂಚಲವಾದ ಮನಸ್ಸಿರುವಂತಹ ಯಾವ ಒಬ್ಬ ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ?
ನನಗಂತೂ ತತ್ಕುಲೀನೋ ಜಿಜೀವಿಷ, ಆ ಕುಲದಲ್ಲಿ ನಾನೊಬ್ಬನಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ಬೇಕು. ಯಾವಾಗಲೂ ಹೆಮ್ಮೆನೇ ಅನ್ನಿಸ್ತಾ ಇಲ್ಲ. ಅಯ್ಯೋ ಅವನ ಜೊತೆಗೆ ಬದುಕಬೇಕಾ, ಇದು ಬೇಡ, ಇದು ಸಾಧ್ಯವೇ ಇಲ್ಲ. ನಾನು ಪ್ರತ್ಯೇಕವಾಗಿ ಹೆಸರಿಲ್ಲದೇ ಹೋದರೂ ತೊಂದರೆ ಇಲ್ಲ, ಆ ಸುಗ್ರೀವನ ಹೆಸರಿನ ಜೊತೆಗೆ ಅಂಗದ ಅಂತ ಒಬ್ಬ ಸಿಕ್ಕಿಸಿಕೊಂಡು ಅತ್ಯಂತ ಕೃತಜ್ಞನ ಜೊತೆಗೆ, ಅಧರ್ಮಜ್ಞನ ಜೊತೆಗೆ, ಸ್ಮೃತಿಹೀನನ ಜೊತೆಗೆ ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಇದು ಮತ್ತೆ ಅವನದ್ದೇ ಆದ ಯೋಚನೆಗಳು ಹೊರತು ನ್ಯಾಯದಯುತವಾದ ಮಾತು ಅಂತ ಅನ್ನಿಸುವುದಿಲ್ಲ. ಅದನ್ನು ಮತ್ತೆ ಅವನು ಹೇಳ್ತಾನೆ, ಭಿನ್ನ ಮಂತ್ರೋ ಅಪರಾಧಶ್ಚ ಹೀನ ಶಕ್ತಿ ಕತಹ್ಯಹಂ ಕಿಷ್ಕಿಂಧಾಂ ಪ್ರಾಪ್ಯ ಜೀವೇಯಂ ಅನಾಥ ಇವ ದುರ್ಬಲ. ಮನಸ್ಸಿನಲ್ಲಿ ನನ್ನ ಹತ್ರ ಒಂದು ಬೇರೆ ಭಾವನೆ ಇದೆ ಖಂಡಿತ. ಅಪರಾಧವನ್ನು ಈಗ ನಾವು ಮಾಡಿ ಆಯಿತು, ತಡ ಆಗಿದೆ ಅನ್ನುವ ಕಾರಣದಿಂದ. ಅಧಿಕಾರವೂ ನನ್ನ ಹತ್ರ ಇಲ್ಲ, ಹೀನ ಶಕ್ತಿ, ನನ್ನ ಹತ್ರ ಶಕ್ತಿಯೂ ಇಲ್ಲ. ಈಗ ನಾನು ಕಿಷ್ಕಿಂಧೆ ಹೋಗಿ ಬದುಕಬೇಕು ಅಂತ ಆಸೆ ಪಡೋದ್ರಲ್ಲಿ ಯಾವ ಮಾರ್ಗ ಇದೆ, ಬದುಕಲಿಕ್ಕೆ ಯಾವ ದಾರಿ ಇದೆ, ಹೇಗೆ ಬದುಕಲಿ ನಾನು? ಅನಾಥ ಇವ ದುರ್ಬಲ. ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲದ ಅನಾಥನಿಗೆ ಏನಾದರೂ ತೊಂದರೆ ಆದರೆ ಯಾರು ಕಂಪ್ಲೇಂಟ್ ಕೊಡೋರು ಬರಲ್ಲ, ಯಾರು ಅವನ ಪರವಾಗಿ ಧ್ವನಿ ಎತ್ತೋರು ಇರಲ್ಲ. ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಯಾರೂ ನನ್ನನ್ನು ಕೇಳೋರಿಲ್ಲ. ಉಪಾಂಶು ದಂಡೇನ ಹಿಮಾಂ, ಇದನ್ನು ಅವನು ಹೇಳೋದು. ಉಪಾಂಶು ದಂಡ ಅಂದರೆ ಗೊತ್ತಾಗದಂತೆ ದಂಡನೆಗೆ ಒಳಪಡಿಸುವುದು. ಬಾಯಿ ಬಿಟ್ಟು ಆ ಅಂಗದನನ್ನು ಕೊಲ್ಲಿ ಅಂತ ಹೇಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಯಾರೆಲ್ಲ ಏನೇನು ತಪ್ಪು ಮಾಡಿದಾರೋ ಅವರಿಗೆಲ್ಲ ಶಿಕ್ಷೆ ಕೊಡಿ, ಅದರಲ್ಲಿ ಅಂಗದ ಬಂದು ಹೋದರೆ ಎಲ್ಲರೊಟ್ಟಿಗೆ ಡಮಾರ್. ಈಗ ಟಾರ್ಗೆಟ್ ಮಾಡಿದರೆ ಓ ಸುಗ್ರೀವನ ತಲೆಯಲ್ಲಿ ಏನೋ ಇತ್ತು ಅಂತಾಗುತ್ತೆ. ಎಲ್ಲರ ಜೊತೆಗಾಗುವಾಗ ಇದು ಒಂದು 10ರಲ್ಲಿ 11 ಹೋಯಿತು. ಉಪಾಂಶು ದಂಡೇನ ಮಾಂ ಅಥವಾ ಬಂಧನೇನ ಉಪಪಾದಯೇ, ನನ್ನನ್ನು ಬಂಧಿಸಿ ಒಳಗಿಟ್ಟು ಬಿಡ್ತಾನೆ. ನಾನು ಮುದಿ ಆಗೋ ತನಕಲೂ ಅಲ್ಲೇ ಇರಬೇಕು. ಅಧಿಕಾರ ನಡೆಸೋ ಯೌವನ ಗಟ್ಟಿ ಇರುವಾಗ ನನಗೆ ರಾಜ್ಯ ಆಡಲಿಕ್ಕೆ ಅವಕಾಶ ಇರುವುದಿಲ್ಲ. ನನ್ನನ್ನು ಒಳಗೆ ಇಟ್ಟು ಬಿಡ್ತಾರೆ. ಯಾರಿಗೂ ನಾನು ಮರ್ತೇ ಹೋಗ್ತೇನೆ. ಜನರಿಗೆ ಒಳಗೆ ಇಟ್ಟು ಅಂಗದ ಅಂತ ಇದ್ನಾ ಯಾರದು ಅಂತ ಜನರು ಕೇಳುವಾಗ ನನ್ನನ್ನು ಬಿಡ್ತಾರೆ. ಅಕಸ್ಮಾತ್ ಕೊಲ್ಲದೇ ಇದ್ದರೂ ಕೂಡ ಬಿಟ್ಟರು. ನಾನೇನು ಯಾರಿಗೂ ಪರಿಚಯ ಇಲ್ಲದವರಂತೆ. ಮತ್ತು ಕಳೆದದ್ದು ಎಲ್ಲ ಬಂಧನದಲ್ಲೇ, ಬಂದ ಮೇಲೂ ಜನರು ಗುರುತಿಸದೆ ಮತ್ತು ಬಂಧನ ಅಂತಲೇ ಕಂಟಿನ್ಯೂ. ಅದು ಯಾರು ನನ್ನನ್ನು ಗುರುತಿಸೋರಿಲ್ಲ ಅಂತ ಆಗುತ್ತೆ. ಶಠಃ ಕ್ರೂರಃ ನೃಶಂಸಸ್ಸ ಸುಗ್ರೀವು ರಾಜ್ಯ ಕಾರಣಾತ್, ರಾಜ್ಯ ಕಾರಣದಿಂದ ನನ್ನನ್ನು ಏನು ಬೇಕಾದರೂ ಮಾಡೋದಕ್ಕೆ ಹೇಸುವುದಿಲ್ಲ ಅವನು. ಬಂಧನಾತ್, ಅದಲ್ಲದೇ ಇದ್ದರೆ ಅವಸಾದಾತ್, ಇಲ್ಲ ಬೇರೆ ಯಾವುದೋ ದಾರಿಯಿಂದ ನನ್ನನ್ನು ನಿಗ್ರಹಿಸ್ತಾನೆ. ಅದಕ್ಕಿಂತ ಶ್ರೇಯ ಪ್ರಾಯೋಪವೇಶನಂ, ಅದಕ್ಕಿಂತ ಇಲ್ಲೇ ದೇಹದಲ್ಲಿ ಉಪವಾಸ ಇದ್ದು ಪ್ರಾಣ ಬಿಡುತ್ತೇನೆ ಅಂತ ಒಂದು ನಿರ್ಣಯ ಕೈಗೊಂಡಲ್ವ, ಅದು ತುಂಬ ಬೆಟರ್. ಅನುಜಾನೀತ ಮಾಂ ಸರ್ವೇ, ನಿಮಗೆ ಯಾರಿಗೂ ನಾನು ನೀವೆಲ್ಲ ಪ್ರಾಯೋಪವೇಶ ಮಾಡಿ ನೀವೆಲ್ಲ ಬಿಟ್ಟು ಬನ್ನಿ ನಾನು ನಿಮಗೆ ಹೇಳ್ತಾ ಇಲ್ಲ. ನಾನು ನನ್ನ ಸಮಸ್ಯೆ ಮಾತ್ರ ಹೇಳ್ತಾ ಇದ್ದೇನೆ. ಅದರಿಂದಾಗಿ ನನಗೆ ಒಪ್ಪಿಗೆ ಕೊಡಿ, ನಾನಿಲ್ಲಿ ಪ್ರಾಯೋಪವೇಶ ಮಾಡಿ ಸಾಯ್ತೇನೆ. ನೀವೆಲ್ಲ ವಾಪಸ್ಸು ಸುಗ್ರೀವನ ಹತ್ರ ಹೋಗುವಾಗ ನಾನು ಬರುವುದಿಲ್ಲ, ಸುಗ್ರೀವನ ಹತ್ರ ನಾನು ಬರುವುದಿಲ್ಲ. ಇಹೈವ ಪ್ರಾಯಮಾಶಿಷ್ಯೆ, ನಾನು ಉಸಿರಿರುವ ತನಕೂ ಇಲ್ಲೇ ಎಲ್ಲಿ ಇರ್ತೇನೋ ಅಲ್ಲೇ ಇರ್ತೇನೆ. ಸಾವೇ ನನಗೆ ಶ್ರೇಯಸ್ಸು, ನನಗೆ ಇನ್ನು ಬದುಕಲಿಕ್ಕೆ ಆಸೆನೇ ಇಲ್ಲ. ಬಂದು ಏನು ಸಿಗುವುದಿಲ್ಲ, ಸಿಕ್ಕಿದ್ರೂ ಸಾವೇ ಸಿಗುತ್ತೆ. ಅದನ್ನು ನಾನೇ ಪಡ್ಕೊಂಡ್ರೆ ತಪ್ಪಿಲ್ಲ, ಪುಣ್ಯವಾದ ಪ್ರದೇಶದಲ್ಲಿ ಸಿಕ್ಕಿದ ಹಾಗಾಗುತ್ತೆ. ಆದರೆ ನನ್ನದೊಂದು ಮಾತುಗಳನ್ನು ಹೇಳಿಬಿಡಿ. ಅಭಿವಾದಕನ ಪೂರ್ವಕವಾಗಿ ಬಲಶಾಲಿಗಳಾದಂಥ ರಾಮಲಕ್ಷ್ಮಣರಿಗೆ ನೀವು ಧರ್ಮಿಷ್ಠರು ಅಂತವರಿಗೆ ಹೇಳಿ, ನಿಮ್ಮಿಂದಾಗಿ ಧರ್ಮ ಉಳಿದಿದೆ ಅಂದರೆ ಇವರಿಂದ ಅಲ್ಲ, ನಿಮ್ಮಿಂದನೇ ಧರ್ಮ ಉಳಿತಾ ಇದೆ ಅಂತ ನನ್ನದೊಂದು ಅಭಿವಾದನ ಪೂರ್ವಕವಾಗಿ ಒಂದು ನಮಸ್ಕಾರ ಮಾಡಿಬಿಡಿ. ಮತ್ತೆ ಏನು ಆದರೆ ವಯಸ್ಸಿನಲ್ಲಿ ದೊಡ್ಡವನು ಅನ್ನುವ ಕಾರಣಕ್ಕಾಗಿ ಸುಗ್ರೀವನ ಹತ್ರ ಹೀಗೆ ಹೇಳಿಬಿಡಿ, ಅವನು ವಾಪಸ್ ಬರುವುದಿಲ್ಲ ಅಂತೆ, ಅವನಿಗೆ ಅಲ್ಲೇ ಸಾವು ಕ್ಷೇಮವನ್ನು ಒದಗಿಸ್ತಾ ಇದೆಯಂತೆ ಅಂತ ಹೇಳಿ ಸುದ್ದಿಯನ್ನಂತೂ ಮುಟ್ಟಿಸಿಬಿಡಿ. ಆರೋಗ್ಯಪೂರ್ವಂ ಕುಶಲಂ, ಅಮ್ಮನಿಗೆ ನನ್ನ ಕಳಕಳಿಯಿಂದ ಆರೋಗ್ಯ ಚೆನ್ನಾಗಿ ನೋಡಿಕೋ, ತೊಂದರೆ ಮಾಡಿಕೊಳ್ಬೇಡ. ನಾನು ಎಲ್ಲಿಯೇ ಇದ್ದರೂ ಕೂಡ ಅದು ನಿನ್ನ ಮಗ ಅಂತನ್ನುವ ಹೆಮ್ಮೆ ನನಗಿದ್ದೇ ಇದೆ. ಅದರಿಂದಾಗಿ ನನ್ನ ತಾಯಿಗೆ ಈ ಮಾತರಂ ಚೈವ ಮೇ ತಾರಾಂ ಆಶ್ವಾಸಯಿತು ಅರ್ಹತ, ನೀವೆಲ್ಲರೂ ನನ್ನ ಅಮ್ಮನನ್ನೊಂದು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೇನು ನಾನು ಕೇಳುವುದಿಲ್ಲ, ನನಗೆ ಬೇರೆ ಏನೂ ಅಪೇಕ್ಷೆಯೂ ಇಲ್ಲ. ನಮ್ಮ ಅಮ್ಮನಿಗೆ ನನ್ನ ಈ ಕೊನೆಯ ಸ್ಥಿತಿಯಲ್ಲಿ ನೆನಪಿಸಿಕೊಂಡೆ ಅನ್ನೋದನ್ನು ಹೇಳಿ. ಪ್ರಕೃತ್ಯ ಪ್ರಿಯಪುತ್ರ ಅವಳು ಮಾತ್ರ ಪಾಪ ಅಂತ ಅನಿಸುತ್ತೆ ನನಗೆ. ಪ್ರಿಯಪುತ್ರ, ನನ್ನ ಮೇಲೆ ತುಂಬ ಅವಳಿಗೆ ಭರವಸೆ.
ಪ್ರಕೃತಿಯಿಂದಲೇ, ಅದು ಸ್ವಭಾವ ಸಹಜವಾಗಿ ಅವಳು ಮಾತೃಹೃದಯಿ, ಸಾನುಕ್ರೋಶ, ತುಂಬ ಕರುಣೆ ಬೇರೆ, ತಪಸ್ವಿನಿ, ಒಳ್ಳೆಯ ತಪಸ್ಸು ನಡೆಸುವವಳು. ಆದರೆ ವಿನಷ್ಟಮ್ಮಾಂ ಶ್ರುತ್ವ ವ್ಯಕ್ತಂ ಜೀವಿತಂ, ಖಂಡಿತ ಅವಳು ಜೀವನೇ ಬಿಟ್ಟು ಬಿಡ್ತಾಳೆ ಅಂತನ್ನುವಷ್ಟು ನನ್ನ ಮೇಲೆ ಆಸೆ ಇಟ್ಟುಕೊಂಡಿದ್ದಾಳೆ. ಬಹುಶಃ ವ್ಯಕ್ತಂ ಹಾಸ್ಯತಿ ಜೀವಿತಂ, ಅವಳು ಬಹುಶಃ ಪ್ರಾಣ ಬಿಟ್ಟರೂ ಏನು ಆಶ್ಚರ್ಯ ಅಂತ ಅನಿಸೋದಿಲ್ಲ, ಅಷ್ಟು ನನ್ನನ್ನು ಹಚ್ಚಿಕೊಂಡಿದ್ದಾಳು ಅವಳು. ತಸ್ಯ ಸಂವಿಶತಸ್ತಸ್ಯ ರುದಂತೋ ವಾನರರ್ಷಭ, ಹೀಗೆ ಹೇಳಿ ಬಿದ್ದು ಅಳ್ಳಿಕ್ಕೆ ಶುರು ಮಾಡ್ತಾನೆ ಅಂಗದ. ಆಗ ಉಳಿದ ಕಪಿಗಳ ಕಣ್ಣಲ್ಲೂ ನೀರು ಬರುತ್ತೆ. ಮರಳಿ ಹೋಗುವ ಅಂದರೆ ಕೆಲವು ಅಂಶದಲ್ಲಿ ಸುಗ್ರೀವನ ಕಠಿಣತೆ ಅನ್ನೋದು ಎಲ್ಲರಿಗೂ ಅನುಭವಕ್ಕೆ ಬಂದಿರುವ ಸಂಗತಿಯೇ. ಅದರಿಂದಾಗಿ ಅವನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಯೋಚನೆ ಮಾಡಿ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಒಂಥರ ಅರೆಬರೆ ಸ್ಥಿತಿ, ಈಚೆ ಹೋಗಬೇಕು, ಈಚೆ ನಿಲ್ಲಬೇಕು, ಏನು ಮಾಡಬೇಕು, ವಾಟ್ ನೆಕ್ಸ್ಟ್, ಇನ್ನೇನು ಮಾಡಬೇಕು, ನಾವು ಅವನ ಜೊತೆಗೆ ಸಾಯಬೇಕೋ ಅಥವಾ ವಾಪಸ್ ಹೋಗಿ ಅಲ್ಲಿ ಸಾಯಬೇಕೋ ಅಥವಾ ಇಲ್ಲೇ ಇದ್ದು ಆಗಲೇ ಬಿಲದಲ್ಲಿ ಇದ್ದು ಹೋಗಿ ಖುಷಿ ಪಡ್ತಾ ಇರೋಣ. ಅದು ಎಂಥ ಬದುಕು ಯಾರಿಗೂ ಗೊತ್ತಾಗದಾಗೆ. ಈ ಜಗತ್ತಿಗೆ ಆಮೇಲೆ ನಾವು ಇದ್ವೇವು ಇಲ್ವೋ ಎಂಥದ್ದು ಗೊತ್ತಾಗೋದಿಲ್ಲ. ಆ ಗುಹೆಯೊಳಗೆ ಸಿಕ್ಕಾಕೊಂಡ್ರೆ ಮತ್ತೆ ಹೊರಗೆ ಪ್ರಪಂಚದ ಪರಿಚಯವೇ ಇಲ್ಲ ಅಂತ ಆಗುತ್ತೆ. ಇದೆಲ್ಲ ಎಂಥ ಬದುಕು ಅಂತ ಹೀಗೆ ಗೊಂದಲದಲ್ಲೇ ಅವರ ಯೋಚನೆಗಳು ಸಾಕ್ತಾ ಇರುವಷ್ಟರಲ್ಲಿ ಒಂದು ಕರೀದಾದ ದೊಡ್ಡ ನೆರಳು, ಎಲ್ಲರೂ ಅಂಗಾತ ಮಲ್ಕೊಂಡ್ಬಿಡ್ತಾರೆ. ನಾವು ಸಾಯ್ತೇವೆ ಅಂತ ತಲೆ ಮೇಲೆ ಹಾಕ್ಕೊಂಡು ಮಲಗಿರ್ತಾರೆ. ನೋಡಿದರೆ ಅಷ್ಟೂ ಜನರ ಮಲಗಿದವರೆಲ್ಲ ಸಮುದ್ರದ ತೀರದಲ್ಲಿ ಮಲಗಿದ್ದಾರೆ. ಅಷ್ಟೂ ಜನರ ಮೇಲೆ ಒಂದು ಕರೀ ನೆರಳು, ಕೆಟ್ಟ ವಾಸನೆ, ಕೊಳೆತ ಮಾಂಸದ ವಾಸನೆ ಜೊತೆ ಭಯಾನಕವಾದ ದೃಶ್ಯವನ್ನು ಅವರು ಕಂಗೆಟ್ಟು ನೋಡ್ತಾರೆ. ಓ, ನಾವು ಪ್ರಾಯೋಪವಿಷದಿಂದ ಸಾಯುವುದು ಅಂತ ಅಂದುಕೊಂಡ್ರೆ ಅದಕ್ಕಿಂತ ಮುಂಚೆನೇ ಬಹುಶಃ ಇನ್ನೇನೋ ದೊಡ್ಡ ಅನರ್ಥದಲ್ಲಿ ಸಾಯ್ತಾ ಇದ್ದೇವೆ ಅಂತ ಅನ್ನಿಸ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಇಡೀ ಏನೇನಾಯಿತು ಒಂದು ಸರ್ತಿ, ಇದೆಲ್ಲ ಆಗಲಿಕ್ಕೆ ಏನು ಕಾರಣ ಅಂತ ರಾಮನ ದಶರಥ ಒಂದು ವೇಳೆ ಆ ವರ ಕೊಡದೇ ಇದ್ದರೆ ನಮ್ಗೆ ಈ ಸಮಸ್ಯೆ ಇರ್ತಿತ್ತಾ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಇಡೀ ಒಂದೊಂದೇ ರಾಮಾಯಣದ ಕಥೆ ಒಂದೊಂದು ಸಾಲು ಹೇಳ್ತಾ ಬರ್ತಾರೆ. ಆಗ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಏನು ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೈ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. 10 ವಿಭೂತಿಯ ರೂಪ ಆದ ಬಳಿಕ ವಿಶ್ವರೂಪ ದರ್ಶನದ 11 ಮತ್ತು ಭಕ್ತಿಯ ಸ್ವರೂಪವನ್ನು ತಿಳಿಸುವ 12 ಈ ಹಿಂದೆ ಚಿಂತನೆಯಲ್ಲಿ ಮುಗಿದಿದೆ. ಆದ್ದರಿಂದ ಈ ಪ್ರಪಂಚವೇ ಒಂದು ಮನೆ, ಈ ಪ್ರಪಂಚವೇ ಒಂದು ಶರೀರ ಅನ್ನುವ ಚಿಂತನೆಯನ್ನು ನಮಗೆ ಸ್ಪಷ್ಟಪಡಿಸುವ ಕ್ಷೇತ್ರಜ್ಞ ಯೋಗದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಚಿಂತನೆಯನ್ನು ಹಚ್ಚುವ 13ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. 11ನೇ ಅಧ್ಯಾಯದಲ್ಲಿ ವಿಭೂತಿ ರೂಪದ ಪ್ರತ್ಯಕ್ಷ ದರ್ಶನವನ್ನು ಪಡೆದು ಜಗತ್ತಿನ ಯಾವ ಮೂಲೆಯಲ್ಲಿ ನೋಡಿದಾಗಲೂ ಅತ್ಯಂತ ಪೂರ್ಣವಾದ ಭಗವಂತನದ್ದೇ ರೂಪವನ್ನು ಕಂಡು ಅಳೆಯಲಾಗದೆ ನಿನ್ನ ಅದೇ ಮೊದಲಿನ ರೂಪ ತೋರಪ್ಪ ಅಂತ ಕೇಳಿಸಿಕೊಂಡು ಸಂತೋಷದಿಂದ ಅವನಿಗೆ ಶರಣಾಗ್ತಾನೆ. ಆಮೇಲೆ ಆ ವಿಷಯದಲ್ಲಿ ನಿನ್ನನ್ನು ತಿಳಿದು ಹೇಗೆ ಭಕ್ತಿ ಮಾಡಬೇಕು ಅಂತ ಕೇಳಿದ್ದಕ್ಕೆ ಭಕ್ತಿಯ ಸ್ವರೂಪವನ್ನು ಕೂಡ ಅವನನ್ನು ತಿಳ್ಕೊಂಡ ಬಳಿಕ ಹೇಗೆ ಅವನನ್ನು ಉಪಾಸನೆ ಮಾಡಬೇಕು ಅನ್ನೋದನ್ನು 12ನೇ ಅಧ್ಯಾಯದಲ್ಲಿ ಹೇಳಿದ. ಮತ್ತೆ ಭಗವಂತ ಆ ತಿಳಿದುಕೊಳ್ಳುವ ಜ್ಞಾನ, ಯಾಕೆಂದರೆ ಜ್ಞಾನ ವಿಜ್ಞಾನ ಅಂತ ಹೇಳಿದ್ದ, ಆ ವಿಜ್ಞಾನದ ವಿಶೇಷತೆಗಳನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಸಾಮಾನ್ಯ ಒಂದು ಪದ್ಯ ಹೆಚ್ಚು ಆಗಿ ಕಾಣುವಂಥದ್ದೊಂದಿರುವಂಥದ್ದು ಅರ್ಜುನ ಪ್ರಶ್ನೆ ಕೇಳ್ತಾನೆ ಅನ್ನುವ ರೀತಿಯಲ್ಲಿ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಆದರೆ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಅಭಿಪ್ರಾಯವೂ ಮಾತು ಕೂಡ ಅಲ್ಲಿ ಸುಳಿವು ಇಲ್ಲ. ಅದರಿಂದಾಗಿ ಅವನ ಆ ಪ್ರಶ್ನೆ ಕೇಳುವ ಸಾಧ್ಯತೆ ಇಲ್ಲ. ಯಾಕೆಂದರೆ
ಗೀತೆಯಲ್ಲಿರೋದು ಒಟ್ಟು 700 ಶ್ಲೋಕ. ಗೀತೆಗೊಂದು ಹೆಸರಿರೋದು ಸಪ್ತಶತಿ ಅಂತ. ಈ ಒಂದು ಶ್ಲೋಕ ಸೇರಿಸಿದಾಗ 701 ಶ್ಲೋಕ ಆಗುತ್ತೆ. ಮತ್ತು ಹೆಚ್ಚಿನ ಯಾವ ಪ್ರಧಾನ ವ್ಯಾಖ್ಯಾನಕಾರರು ಕೂಡ ಈ ಶ್ಲೋಕದ ವ್ಯಾಖ್ಯಾಗೆ ಕೈ ಹಾಕಿಲ್ಲ. ಆದ್ದರಿಂದ ಇದು ಬಹುಶಃ ಆಮೇಲೆ ಎಲ್ಲಿಂದಲೋ, ಅಂದರೆ ಈ ಅಧ್ಯಾಯದಲ್ಲಿ ಏನಿದೆಯೋ ಅದರ ಸಾರಭೂತವಾದ ಅಂಶವನ್ನು ಕೇಳಬೇಕು ಅನ್ನುವ ಹಾಗೆ ಈ ಪದ್ಯ ಸೇರಿಕೊಂಡಂತೆ ಕಾಣುತ್ತೆ. ಆದರೆ ಇದನ್ನು ಕೃಷ್ಣ ಸಹಜವಾಗಿ ಹಿಂದೆ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಆ ಜ್ಞಾನದ ವಿಸ್ತಾರ ಹೇಗಿರಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನು ಶುರು ಮಾಡ್ತೇನೆ. ಅದರಿಂದಾಗಿ ಈ ಪದ್ಯದಲ್ಲಿ ಏನು ವಿಶೇಷವಾದದ್ದಿಲ್ಲ, ಅಂದರೆ ಹೇಳಲಿಕ್ಕೆ ಇರುವಂಥ ಎಲ್ಲ ಸಂಗತಿಗಳನ್ನು ಕೃಷ್ಣ ಮುಂದೆ ತಾನಾಗಿ ಹೇಳಿದ್ದಾನೆ. ಅದರಿಂದಾಗಿ ಅಗತ್ಯ ಇಲ್ಲ. ಆದರೂ ಒಟ್ಟು ಅದರ ಅಭಿಪ್ರಾಯ ಇಷ್ಟಿದೆ: ಪ್ರಕೃತಿಯನ್ನು, ಪುರುಷನನ್ನು, ಕ್ಷೇತ್ರನನ್ನು, ಕ್ಷೇತ್ರಜ್ಞನನ್ನು ನಾನು ತಿಳಿಯುವುದಕ್ಕೆ ಬಯಸ್ತೇನೆ. ಅದು ತಿಳಿಯಲೇಬೇಕಾದ್ದು, ತಿಳಿಯುವುದರಿಂದಲೇ ಬಿಡುಗಡೆ ಆಗುವಂಥದ್ದು ಅಂತ ನೀನೇನು ಹೇಳಿದೆಯೋ ಅದನ್ನು ನನಗೆ ಹೇಳು ಅಂತ ಹೀಗೆ ಕೇಳ್ತಾನೆ. ಇದು ವಸ್ತುತಃ ಹಿಂದೆ ಕೃಷ್ಣ ಜ್ಞಾನ ವಿಜ್ಞಾನ ಯೋಶ್ಚೈವ ಅಂತ ಹಿಂದೆ ವಿವರ ಕೊಟ್ಟದ್ದನ್ನೇ ಈಗ ಮುಂದುವರಿಸ್ತಾ ಇದ್ದಾನೆ. ಅದರಿಂದಾಗಿ ಅರ್ಜುನ ಯಾವಾಗಲೂ ಪ್ರಶ್ನೆ ಕೇಳಬೇಕು ಅಂದರೆ ಹಿಂದೆ ಏನಾದರೂ ಒಂದು ಹಿಂಟ್ ಇರಬೇಕು. ಅರ್ಧ ಹೇಳಿ ನಿಲ್ಲಿಸಿರ್ತಾನೆ. ನೀನು ಇಷ್ಟೇ ಹೇಳಿದ್ದಿ, ಇದರ ಮೇಲೆ ನನಗೆ ಇನ್ನೂ ಸ್ವಲ್ಪ ಡೌಟ್ ಇದೆ ಅಂತ ಹಾಗೆ ಶುರು ಮಾಡಬೇಕು. ಇಲ್ಲಿ ಹಿಂದೆ ಈ ಕ್ಷೇತ್ರಜ್ಞಕ್ಕೆ ಸಂಬಂಧಪಟ್ಟ ಏನೂ ಅಂಶವನ್ನು ಹೇಳಲಿಲ್ಲ. ಭಕ್ತಿಗೆ ಸಂಬಂಧಪಟ್ಟ ಪ್ರಧಾನವಾದ ಅವನು ಹೇಳಿದ್ದು ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನ ಮತ್ಪರಮ ಭಕ್ತಾ ತೇ ಅತೀವ ಮೇ ಪ್ರಿಯ. ನನಗೆ ಎಂಥ ಭಕ್ತರು ಇಷ್ಟ, ನನಗೆ ಎಂತಹ ಭಗವಂತನ ಎಚ್ಚರ ಇರುವವರು ಇಷ್ಟ ಅನ್ನೋದನ್ನು ಹೇಳುವಾಗ ದ್ವಂದ್ವಗಳನ್ನು ಮೀರಿದವನು, ದ್ವೇಷಿಸದವನು, ಎಲ್ಲವನ್ನೂ ಆತ್ಮೀಯತೆಯಿಂದ ಕಾಣುವವನು, ಇಂತಹ ಶುಭಗಳನ್ನು ಅಶುಭಗಳನ್ನು ಸಮಾನವಾಗಿ ಸ್ವೀಕರಿಸುವವನು ಅಂತ ಹೇಳಿದ ಮೇಲೆ ಪ್ರಶ್ನೆ ಕೇಳುವ ಅವಕಾಶ ಇಲ್ಲವೇ ಇಲ್ಲ. ಭಗವಂತನೇ ಆ ಮಾತನ್ನು ಮುಂದುವರಿಸ್ತಾ ಇದ್ದಾನೆ ಅಂತ ಗೊತ್ತಾಗುವಂಥದ್ದು. ಆದರೆ ಈ ಅಧ್ಯಾಯದಲ್ಲೊಂದು ವಿಶೇಷ ಏನು ಅಂದರೆ, ಇಲ್ಲಿ 11ನೇ ಅಧ್ಯಾಯದಲ್ಲಿ ಸಮಗ್ರ ಜಗತ್ತಿನ ಬಗ್ಗೆ ಹೇಳಿದರು. ನಾವು ಸ್ವಲ್ಪ ಹಾಗೇ ಆಗುತ್ತೆ ಎಷ್ಟೋ ಸಲ, ಊರಿನ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇರ್ತೇವೆ, ನಮ್ಮ ಬಗ್ಗೆನೇ ನಾವು ಸರಿಯಾಗಿ ಆಲೋಚನೆ ಮಾಡುವುದಿಲ್ಲ. ಅದಕ್ಕೆ ಕೃಷ್ಣ ಏನು ಹೇಳಿದ ಅಂದರೆ, ಈ ಶರೀರ ಅನ್ನೋದನ್ನು ನೀನು ಸರಿಯಾಗಿ ತಿಳ್ಕೊಂಡ್ರೆ ನೀನು ಪ್ರಪಂಚವನ್ನು ತಿಳ್ಕೊಳ್ಳಿಕ್ಕೆ ಸುಲಭ. ಇದು ರೆಪ್ಲಿಕಾ, ಇಡೀ ಬ್ರಹ್ಮಾಂಡದ ರೆಪ್ಲಿಕಾ ಈ ಪಿಂಡಾಂಡ. ಈ ಪಿಂಡಾಂಡವನ್ನು ಸ್ವಲ್ಪ ಆದರೂ ಅರ್ಥ ಮಾಡಿಕೊಂಡ್ರೆ ಇಡೀ ಜಗತ್ತು ಯಾಕೆ ಹೀಗಿದೆ, ಇದರ ಸ್ಟ್ರಕ್ಚರ್ ಏನು, ಯಾಕೆ ಒಳಗೊಳಗೆ ಇಂಥದ್ದೆಲ್ಲ ದೇವತೆಗಳು ನಿಂತು ಅದನ್ನು ನಡೆಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಭಗವಂತನೇ ಹೇಳ್ತಾನೆ, ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದಂ ಶರೀರಂ, ಈ ನಮ್ಮ ಶರೀರ ಏನಿದೆ ಇದು ಶರೀರ ಅಂದರೆ ಬಿದ್ದು ಹೋಗುವಂಥದ್ದು ಅಂತ. ಶೃಣಾತಿ, ನಾಶ ಹೋಗ್ತಾ ಇರುತ್ತೆ. ಆದರೆ ಒಂದಲ್ಲ ಒಂದು ದಿವಸ ಇದು ಶಾಶ್ವತ ಅಲ್ಲ ಅಂತ. ಭಗವಂತನಿಗೆ ಸಾಮಾನ್ಯವಾಗಿ ಶರೀರ ಅಂತ ಹೇಳುವುದಿಲ್ಲ, ಅಂದರೆ ಆಕೃತಿ ಅನ್ನೋ ಅರ್ಥದಲ್ಲಿ ಶರೀರ ಅಂತ ಬಳಸ್ತಾರೆ. ಶರೀರದ ಶಬ್ದಾರ್ಥದಲ್ಲಿ ಅವನನ್ನು ಶರೀರ ಅಂತ ಬಳಸುವುದಿಲ್ಲ. ಅವನಿಗೆ ಹೇಳುವಾಗ ಜ್ಞಾನದೇಹ ಅಂತ ಹೇಳುವುದುಂಟು. ಸುಖಚಿತ್ತನು, ತನು ಶಬ್ದವನ್ನು, ದೇಹ ಶಬ್ದವನ್ನು ಬಳಸುವುದು. ದೇಹ ಅಂದರೆ ಅದು ವೃದ್ಧಿಯಾಗುವಂಥದ್ದೇ, ತಿಳಿದಷ್ಟು ವೃದ್ಧಿ. ಅವನು ವೃದ್ಧಿ ಆಗದೇ ಇದ್ದರೂ ನಮಗೆ ತಿಳಿಲಿಕ್ಕೆ ಜ್ಞಾನದ ವೃದ್ಧಿಗೆ ಮತ್ತಷ್ಟು ಅವಕಾಶ ಅಲ್ಲಿದೆ. ಅದರಿಂದಾಗಿ ದೇಹ ಶಬ್ದದಿಂದ ಅವನನ್ನು ಹೊಗಳುವುದಿದೆ. ಅಥವಾ ತನುಹು, ಅದು ತನು ಅಂದರೆ ಅಗಲ ಆಗುವುದು, ದಪ್ಪ ಆಗುವುದು, ಅಥವಾ ಏನೋ ವಿಕಾರ ಆಗುವುದು ಎಂಥದ್ದು ಇಲ್ಲ. ತನು ಅಂದರೆ ತೆಳ್ಳಗಿದ್ದಿದ್ದು ಅಂತ. ತನು ವಿಸ್ತಾರೆ, ಜಗತ್ತಿನ ಎಲ್ಲವನ್ನು ವ್ಯಾಪಿಸಿಕೊಂಡದ್ದು ಅಂತ ಅರ್ಥ. ವ್ಯಾಪಿಸಿಕೊಂಡವನು ಅನ್ನುವ ಅರ್ಥದಲ್ಲಿ ತನುಹು ಶಬ್ದವನ್ನು ಬಳಸ್ತಾರೆ. ಸುಖಚಿತ್ತನು, ಪರಮಾತ್ಮನೇ ಸತತಮೇಕರೂಪಿಣೇ ಅಂತ ಹೇಳುವಾಗ ಕೊನೆಗೆ ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಣೇ ಸ್ಫುಟಮನಂತರೂಪಿಣೇ ಸುಖಚಿತ್ ಸಮಸ್ತತನವೇ. ಸುಖಚಿತ್ ಸಮಸ್ತ ತನುಗಳು ಹಾಗೇನೆ, ಎಲ್ಲ ಶರೀರವೂ ಕೂಡ ವಿಸ್ತಾರವೇ. ಒಂದು ಮತ್ತೊಂದು ಅಂತ ಎರಡು ವಿಭಾಗ ಇದ್ದರೆ ಅಲ್ವಾ, ಎಲ್ಲವೂ ವಿಸ್ತೃತವೇ, ಎಲ್ಲವೂ ವಿಸ್ತಾರವಾದ ಎಲ್ಲ ಮೂಲೆಯನ್ನು ಸೇರಿಕೊಂಡದ್ದೇ. ಹಾಗಾಗಿ ನಮ್ಮ ಶರೀರದ ಬಗ್ಗೆ ಹೇಳ್ತಾ ಇದ್ದೇನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ. ಕ್ಷೇತ್ರ ಅಂದರೆ ಉಳುವುದಕ್ಕೆ ಯೋಗ್ಯವಾದ ಕೃಷಿ ಭೂಮಿ ಅಂತ ಅರ್ಥ. ಅದಕ್ಕೆ ಆರಂಭದಲ್ಲೇ ಹೇಳಿದ್ದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ. ಈ ಧರ್ಮವನ್ನು ನಡೆಸಬೇಕಾದ ಮಾಡು ಅನ್ನುವ ಆದೇಶಕ್ಕೆ ಒಳಗಾದ ಶರೀರ.
ಬೇರೆ ಯಾವ ಪ್ರಾಣಿಗೂ ಮಾಡು ಅನ್ನುವ ಆದೇಶ ಇಲ್ಲ. ಮನುಷ್ಯ ಅನ್ನುವ ಶರೀರಿಗೆ ಮಾತ್ರ ಕುರು, ಅಂಪು, ಮಾಡು, ಡು ಅಂತ ಹೇಳುವ ಶಬ್ದ ಇರುವುದು ಕುರು. ಕುರು ಅಂದರೆ ಅದು ಒಂದು ಕುರು ಅಂದರೆ ಕುರು ರಾಜನ ಕ್ಷೇತ್ರ, ಅವನು ಯಜ್ಞ ಮಾಡಿ ಆದ ಕ್ಷೇತ್ರ ಅಂತ. ನಮಗೆ ಕುರುಕ್ಷೇತ್ರ ಅಂತಂದರೆ ಕುರು, ಕ್ರಿಯೆಯನ್ನು ನಡೆಸು ಅಂತ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿಸಿ ಕೌಂತೆಯ ತತ್ ಕುರುಷ್ವ, ಮಾಡು ನೀನು, ಮದರ್ಪಣಂ, ನನಗೆ ಒಪ್ಪಿಸು. ಯಾಕೆಂದರೆ ನಿನ್ನ ಹಕ್ಕಿನಲ್ಲಿ ಏನೂ ಇಲ್ಲ, ನಿನ್ನದು ಅಂತ ನೀನು ಬಾಂಡ್ ಪೇಪರಲ್ಲಿ ಬರೆದು ನೀನು ಸಂತೋಷ ಪಡಬೇಕಷ್ಟೇ. ಬಾಂಡ್ ಪೇಪರು ಇರೋದಿಲ್ಲ, ನೀನು ಇರೋದಿಲ್ಲ, ಎರಡೂ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ನಾನು ಬೇಕಿದ್ರೆ. ಅದರಿಂದಾಗಿ ನನ್ನ ಆದೇಶದಂತೆ ನೆಲೆಸಬೇಕಾದ, ಅದರಿಂದಾಗಿ ಇದು ಕ್ಷೇತ್ರ, ಮಾಡಲಿಕ್ಕೋಸ್ಕರ ಇರುವ ಕ್ಷೇತ್ರ, ಧರ್ಮವನ್ನು ನಡೆಸಲಿಕ್ಕೋಸ್ಕರ ಇರುವ ಕ್ಷೇತ್ರ ಅಂತ. ಯಾಕೆಂದರೆ ಆದೇಶ ಮಾಡದೇ ಇದ್ದಾಗ ಮನಸ್ಸು ಸಹಜವಾಗಿ ಅಧರ್ಮದ ಕಡೆಗೇ ಹೋಗುತ್ತೆ. ಅದಕ್ಕೋಸ್ಕರ ಧರ್ಮಶಾಸ್ತ್ರಗಳಿರುವುದು. ಕುರು ನಾವು ನೋಡ್ತೇವೆ, ಎಲ್ಲಿ ಧರ್ಮದ ಪರಿಚಯವೇ ಇಲ್ಲವೋ, ಉಗಾಂಡ ಅಥವಾ ಅತ್ಯಂತ ಭಯಾನಕವಾದ ಪ್ರದೇಶ ಇರುತ್ತೆ, ಅಲ್ಲಿ ಬಲಿಷ್ಠ ಯಾರಿದ್ದಾನೋ ಅವನು ತನಗಿಂತ ದುರ್ಬಲನನ್ನು ಕೊಲ್ಲುವುದೇ, ಅದೆಲ್ಲ ನನ್ನದೇ, ಲೂಟಿನೇ. ಒಂದು ನ್ಯಾಯಯುತವಾಗಿ ಬದುಕಬೇಕು ಅನ್ನೋದಿಲ್ವೇ ಇಲ್ಲ ಅವರಿಗದು ಹೆಮ್ಮೆ. ನಾವು ಕಳ್ಳರು ಅಂತ ಒಂದು ಬೋರ್ಡ್ ಬೇರೆ ಹಾಕ್ಕೊಂಡು ಹೆಣ್ಣು ಕೇಳಲಿಕ್ಕೆ ಅವ್ರ ಹತ್ರ ಬರುವಾಗ ಅವ್ರ ಹತ್ರ ಇರುವ ಜಾತಕದಲ್ಲಿ ಇರೋದು ಇವನು ಕಡಲುಗಳ್ಳ, ಅವನು ಗ್ರೇಟ್, ಅವನನ್ನು ತಂದುಕೊಂಡು ಸಂತೋಷ ಪಡುವಷ್ಟು ಮೂರ್ಖತನ. ನಾಳೆ ಇವನು ಕೂಡ ದುರ್ಬಲನಾದಾಗ ಇವನಿಗಿಂತ ಮೇಲಿನವನು ಬಂದು ದಾಳಿ ಮಾಡ್ತಾನೆ ಅನ್ನೋ ವಿಷಯ ಅವನಿಗೆ ನೆನಪಾಗಲ್ಲ. ಆಗ ಈಗ ತೋಳಿನಲ್ಲಿ ಕಸುವಿದೆಯಾ, ನಾನು ನನ್ನನ್ನು ಉಳಿಸ್ಕೊಳ್ತೀನಿ. ಕೊನೆಯವರೆಗೂ ಹೊಡೆದಾಟನೇ ಬದುಕು, ನೆಮ್ಮದಿಯ ಬದುಕು ಅನ್ನೋದು ಇಲ್ಲವೇ ಇಲ್ಲ. ಧರ್ಮ ಅನ್ನೋದು ಹೊರಟು ಹೋಯಿತು ಅಂದರೆ ಯಾರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರದಲ್ಲಿ ಇದ್ದವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಯಾವಾಗಲೂ ಕಾಲು ಎಳೆಯುವುದಕ್ಕೆ ನೋಡ್ತಿರ್ತಾರೆ. ಅಧಿಕಾರದಲ್ಲಿ ಇಲ್ಲದವನು ನಾನು ಅಧಿಕಾರಕ್ಕೆ ಯಾವಾಗ ಬರೋದು ಅಂತ ಒದ್ದಾಡ್ತಾ ಇರ್ತಾನೆ. ಅದರಿಂದಾಗಿ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಅದರಿಂದಾಗಿ ಇದನ್ನು ಕ್ಷೇತ್ರ ಅಂತ ಕರೀತಾರೆ. ಕ್ಷೇತ್ರಮಿತ್ಯಭಿಧೀಯತೆ. ಶಾಸ್ತ್ರದಲ್ಲಿ ಈ ಶರೀರಕ್ಕೆ ತುಂಬ ಬೆಲೆ ಇದೆ. ಇದೊಂದು ಕೃಷಿ. ದೇವರಿಲ್ಲೊಂದು ಬೀಜ ಹಾಕಿದ್ದಾನೆ, ಒಂದೇ ಬೀಜ, ಕೆಲವೊಮ್ಮೆ 2-3 ಬೀಜ ಹಾಕೋದಿದೆ. ಶಿಶುಪಾಲನಂತಹ ಸ್ಥಳದಲ್ಲಿ, ಇದ್ಯಾರು ಹಿರಣ್ಯಕಶಿಪುವಿನಂಥ ಸ್ಥಳದಲ್ಲಿ, ಆವೇಶಗಳಲ್ಲಿ ಇರುವುದಿರುತ್ತೆ. ಇದು ಒಂದು ಅಪರೂಪದ ಬೀಜವನ್ನು ಹಾಕಿ ಇಲ್ಲಿ ನೆಲೆಸಿ ಇದರಿಂದ ಬೆಳೆ ತೆಗೆಯುವುದಕ್ಕೋಸ್ಕರನೇ ಪ್ರಯತ್ನ ಪಡ್ತಾನೆ. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾನೋ, ಈ ಕ್ಷೇತ್ರವನ್ನು ದೇವರು ನನಗೆ ಕೊಟ್ಟಂತಹ ಬಾಡಿಗೆಯ ಭೂಮಿ, ಅಲ್ಲಿ ಒಂದು ಬೆಳೆ ತೆಗೆದು ಬೇಕಾದನ್ನು ನೀವೇ ಕಟಾವು ಮಾಡಿಕೊಂಡು ಮತ್ತೆ ಅದನ್ನು ಭಗವಂತನಿಗೆ ಅರ್ಪಿಸಿ, ಮತ್ತೆ ಅದನ್ನು ಮುಂದಿನ ಬೆಳೆಗೆ ಬೇಕಾದ ಬೀಜವನ್ನೂ ತೆಗೆದಿಟ್ಟುಕೊಂಡು ಉಳಿದದ್ದನ್ನು ಉಪಭೋಗಿಸ್ತಾ ಆಗ ಬಂದದನ್ನು ಭೋಗಿಸುವುದು. ಅದರಲ್ಲಿ ಮತ್ತೆ ಬೀಜ ನಾಳೆಗೆ ತೆಗೆದಿಡಬೇಕು, ನಾಳೆಗದು. ಯಾಕೆಂದರೆ ನಿಮ್ಮ ಸಂಸ್ಕೃತಿ ಸಂತತಿ ಮುಂದುವರಿಬೇಕು ಅಂದರೆ ನೀವು ನಿಮಗೆ ತಿಳಿದ ಸಂಗತಿಯನ್ನು ಮುಂದೆ ಹೇಳಬೇಕು. ಅದೇ ಬೀಜ ತೆಗೆದಿಡುವುದು ಅಂದರೆ. ನಾಳೆಗೆ ಬೀಜ ತೆಗೆದಿಡುವುದು ಅಂದರೆ ನೀವು ಇವತ್ತು ಕಲಿತ ಸಂಗತಿ, ಯೋಚಿಸಿದ ಸಂಗತಿ, ಆಲೋಚಿಸಿದ ಸಂಗತಿ, ಇದನ್ನು ಮುಂದುವರಿಸುವಂತೆ, ಯೋಚನೆ ಮಾಡುವಂತೆ ಬದುಕುವಂಥದ್ದು. ಈ ರೀತಿ ಯೋ ವೇತ್ತಿ, ಯಾರು ತಿಳಿಯುತ್ತಾನೋ, ವೇತ್ತಿ ವಿತ್ತಃ ವಿದಂತಿ, ಯಾರು ಏತತ್ ಈ ಶರೀರವನ್ನು ಕ್ಷೇತ್ರ ಅಂತ ತಿಳ್ಕೊಳ್ತಾನೋ, ಈ ಕ್ಷೇತ್ರದಲ್ಲಿ ಭಗವಂತ ನಮ್ಮನ್ನು ಇರಿಸುವಂತೆ ಮಾಡು ಅನ್ನುವ ಕಾರಣಕ್ಕೋಸ್ಕರ ಇರಿಸಿದ್ದಾನೋ ಅಂಥದ್ದನ್ನು ಯೋ ವೇತ್ತಿ ಸಹ ಕ್ಷೇತ್ರಜ್ಞ. ಆದರೆ ನಾವು ಕ್ಷೇತ್ರ ಅಂತ ತಿಳ್ಕೊಳ್ತೇವೆ ಹೊರತು ಕ್ಷೇತ್ರದಲ್ಲಿ ಏನೇನಿದೆ ಅಂತ ನಮಗೆ ಎಷ್ಟು ಹೇಳಿದ್ರೂ ಪೂರ್ತಿ ಗೊತ್ತಾಗೋದು ಸಾಧ್ಯ ಇಲ್ಲ. ಅದಕ್ಕೆ ತದ್ವಿಧ ಅಂದರು. ತದ್ವಿಧ, ಅವನನ್ನು ಸರಿಯಾಗಿ ತಿಳಿದವರು ಕ್ಷೇತ್ರಜ್ಞ ಶಬ್ದಕ್ಕೆ ಸರಿಯಾದ ಅರ್ಥ ಯಾರು ಅಂತ ಅವ್ರು ಯೋಚಿಸುವಾಗ ಇದು ಕ್ಷೇತ್ರಜ್ಞ ಅಂದರೆ ಅವನೇ ಅಪ್ಪ, ಅಷ್ಟು ತಿಳ್ಕೊಂಡ್ರೆ ಒಂದು ಪುಣ್ಯ ಇದೆ. ಈ ಕ್ಷೇತ್ರವನ್ನು ಜಾನಾತಿ ಅಂದರೆ, ಈಗ ನಾವು ಹೇಳೋದುಂಟು ಎಷ್ಟೋ ಸಲ, ಬೆಂಗಳೂರು ಗೊತ್ತು ನನಗೆ ಅಂತ. ಗೊತ್ತಿರೋದೇನು? ಟೌನ್ ಹಾಲ್ನ ದಾರಿ ಅಕಸ್ಮಾತು ರಾಮಕೃಷ್ಣ ಆಶ್ರಮ ತನಕ ಬಂದಿದ್ದರೆ ಅದರ ಬಸ್ಸಿದ ನಂಬರ್ ಯಾವುದು, ಅದರ ಪಕ್ಕದ ರೋಡಿಗೆ ಹೋಗಿ ನಿಂತು ಅಕಸ್ಮಾತ್ ಬೇರೆ ಬಸ್ ಹತ್ತಿಬಿಟ್ರೆ ಎಲ್ಲ ಗಾಬರಿನೇ. ಏನು ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ವಿ ಆದರೆ ಹೇಳುವಾಗ ಬೆಂಗಳೂರು ನಮಗೆಲ್ಲ ಗೊತ್ತು. ಎಲ್ಲೋ ಮುಂಬೈಗೆ ಹೋದಾಗ ಡೊಂಬಿವಿಲಿ ನಾನು ಇದೆಲ್ಲ ನೋಡಿದ್ದೇನೆ, ಸಾಂತಾಕ್ರೂಸ್ ಎಲ್ಲ ಗೊತ್ತಿದೆ ನಮಗೆ. ಎಲ್ಲೋ ಇದಕ್ಕೆ ಡೆಲ್ಲಿಗೆ ಹೋದ ವಸಂತ ಕುಂಜ ನಮಗೆಲ್ಲ ಚೆನ್ನಾಗಿ ಗೊತ್ತು. ಅದು ರಸ್ತೆ ಪಕ್ಕದಕ್ಕೆ ಬರೋದಂದು ಬಿಟ್ಟರೆ ನಮಗೆ ಎಂಥದ್ದು ಗೊತ್ತಾಗೋದಿಲ್ಲ. ಹಾಗಾದರೆ ನಾವು ಒಂದು ಅರ್ಥದಲ್ಲಿ ಭ್ರಮೆಯಲ್ಲಿದ್ದೇವೆ ಹೊರತು ನಿಜದ ಅರ್ಥದಲ್ಲಿ ಪ್ರದೇಶದ ಜ್ಞಾನ ನಮಗಿಲ್ಲ. ಹಾಗಾದರೆ ಆ ದೇಹದ ಪ್ರತಿಯೊಂದು ಭಾಗವನ್ನು ಚೆನ್ನಾಗಿ ತಿಳಿದು ಅದು ಯಾವ ಕಾಲಕ್ಕೆ ಹೇಗೆ ಕೆಲಸ ಮಾಡಬೇಕು, ನಾವು ಇಷ್ಟಪಟ್ಟು ಒಳಗಿನಿಂದ ಉಸಿರಾಟದ ಕರ್ತವ್ಯದಲ್ಲಿ ಇದ್ದೇವಾ? ನಾವು ಯೋಚಿಸದೇ ಇದ್ರೂ ಉಸಿರಾಟ ಆಗ್ತಾ ಇರುತ್ತೆ.
ನಾವು ಯೋಚಿಸದೇ ಇದ್ದರೆ ಎದೆ ಬಡ್ಕೊಳ್ತಾ ಇರುತ್ತೆ. ನಾವು ಯೋಚಿಸಿದ ತಿಂದ ಅನ್ನ ಜೀರ್ಣ ಆಗ್ತಾ ಇರುತ್ತೆ. ಜೀರ್ಣ ಆದದ್ದು ಶಕ್ತಿಯಾಗಿ ದೇಹದ ಈ ಇಡೀ ಮೂಲೆ ಮೂಲೆಗೂ ಶಕ್ತಿ ಪ್ರಸಾರ ಆಗ್ತಾ ಇರುತ್ತೆ. ನಾವು ಏನು ಯೋಚಿಸದೇ ಇದ್ದರೂ ಜೀವಿಸ್ತಾ ಇರ್ತೇವೆ. ಭಾಗವತ ಬಹಳ ಚೆನ್ನಾಗಿ ಹೇಳುತ್ತೆ, ನೀನು ಈ ಸಾಮಾನ್ಯ ಲೋಕದ ಸಂತೋಷವನ್ನು ಪಡಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಿ, ನಿನಗೆ ಸಿಗುವಂಥ ಒಂದು ಅಂಶವನ್ನು ಪ್ರಕೃತಿ ತಾನಾಗಿ ಕೊಡ್ತಾ ಇರಬೇಕಾದ್ರೆ ಅದಕ್ಕೋಸ್ಕರ ಯಾಕಪ್ಪ ಒದ್ದಾಡ್ತಾ ಇದ್ದಿ? ನೀನು ಒದ್ದಾಡಬೇಕಾದದ್ದು ನಿಜವಾಗಿ ಯಾವುದು ಸುಲಭದಲ್ಲಿ ಸಿಗುವುದಿಲ್ವೋ ಭಗವಂತನ ಎಚ್ಚರ, ಅದಕ್ಕಾಗಿ ಪರಿತಪಿಸಬೇಕು, ಅದಕ್ಕೋಸ್ಕರ ಹೊಡೆದಾಡಬೇಕು ಹೊರತು ಬರೀ ತಿಂದೆ ಉಂಡೆ ಮಲಗಿದೆ ಅನ್ನೋದಕ್ಕೆ ಹೊಡೆದಾಡಿದರೆ ಈ ಶರೀರ ಅಂತನ್ನುವಂಥದ್ದು ಕೊಟ್ಟದ್ದನ್ನೇ ನೀನು ಪ್ರಾಣಿಗಿಂತ ಕಡೆಯಾಗಿ, ಈಗ ಎಲ್ಲ ದೇವರು ಮಾಡಿಸೋದು, ನಮ್ಮ ಹತ್ರ ದೇವರ ನೆನಪು ಮಾಡಿಸೋದು ದೇವರೇ, ಪ್ರಯತ್ನ ಮಾಡಿಸೋದು ದೇವರೇ, ಹೌದಾ? ಹಾಗಾದರೆ ಊಟ ಮಾಡುವಾಗ ನೀನು ದೇವರು ಮಾಡಿಸ್ಲಿ ಅಂತ ಯಾಕೆ ಕೈ ಕಟ್ಟಿ ಕೂಡುವುದಿಲ್ಲ? ಅಲ್ಲಿ ನಾನು ಮಾಡಬೇಕು, ಕೈ ಕೊಟ್ಟಿದ್ದಾನೆ ದೇವರು ತಿನ್ಬೇಕು. ಹಾಗೆಯೇ ಕೈ ಕೊಟ್ಟಿದ್ದಾನೆ ಪೂಜೆ ಮಾಡು, ಕೈ ಕೊಟ್ಟಿದ್ದಾನೆ ಸಹಾಯ ಮಾಡು, ಕಾಲು ಕೊಟ್ಟಿದ್ದಾನೆ ಒಳ್ಳೆ ಕೆಲಸ ಮಾಡು. ನಿನ್ನ ಬದುಕಿನ ಕೆಲಸ ಮಾಡಿಕೊಳ್ಳೇಬೇಕು. ಜೀವನ ಯಾತ್ರೆ ಅನ್ನೋದು ಹೋಗಲಿಕ್ಕೆ ಅನಿವಾರ್ಯವಾಗಿ ಪ್ರತಿಯೊಬ್ಬರೂ ತನ್ನ ಕರ್ತವ್ಯ ನಿರ್ವಹಿಸಲೇಬೇಕು. ಆದರೆ ಅದರ ಜೊತೆಗೆ ಭಗವಂತನ ಎಚ್ಚರ ಇರಲಿ ಅಂತ ನೀನು ಬಯಸಿದರೆ ಆಗ ನಿನ್ನ ನಿಜವಾದ ಶರೀರದ ಸಾರ್ಥಕ್ಯ ಮುಂದುವರಿತಾ ಹೋಗುತ್ತೆ. ಒಂದೇ ದಿವಸದಲ್ಲಿ ತಿಳಿದಾಯಿತು, 3 ನಿಮಿಷಕ್ಕೆ 2 ಸೆಕೆಂಡಿಗೆ ಒಂದು ನಟ್ ಬೋಲ್ಟ್ ಸಿಕ್ಕಿಸ್ಲಿಕ್ಕಾಗುತ್ತೆ, 1 ನಿಮಿಷಕ್ಕೆ ಒಂದು ಬಾಗಿಲು ಎಲ್ಲ ಸಿಕ್ಕಿಸ್ಲಿಕ್ಕಾಗುತ್ತೆ, ಇನ್ನೊಂದು ನಿಮಿಷಕ್ಕೆ ಸೀಟೆಲ್ಲ ಹಾಕಲಿಕ್ಕಾಗುತ್ತೆ, ಮೆಷಿನ್ ಜೋಡಿಸಿ ಆಗುತ್ತೆ, 3.5 ನಿಮಿಷದಲ್ಲಿ ಒಂದು ಕಾರ್ ರೆಡಿ ಆಗುತ್ತೆ. 3 ನಿಮಿಷಕ್ಕೆ ಒಂದು ಕಾರ್ ರೆಡಿ ಆಗುತ್ತೆ ಅಂದರೆ 30 ನಿಮಿಷದಲ್ಲಿ 10 ಕಾರು ರೆಡಿಯಾಗಿ ಬಿಡಬೇಕು ಅಂತ. ಹೀಗೆ ನಾನು ಕೂತು ಬಿಡ್ತೇನೆ, ಪ್ರಾಣಾಯಾಮ 50 ಮಾಡುವಷ್ಟರಲ್ಲಿ ಒಳಗಿನಿಂದ ಮೂಲಾಧಾರ ಗಡಗಡ ಅಂತ ನಡಗಲಿಕ್ಕೆ ಶುರುವಾಗುತ್ತೆ. ನಡುಗಿದಾಗ ಅದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ತಲೆ ಕೆಳಗೆ ಕಾಲು ಮೇಲಾಗಿ ಎಲ್ಲೋ ತಿರುಗ್ತಾ ಇರ್ತಾನೆ ಆಕಾಶದಲ್ಲಿ, ಅಂತರಿಕ್ಷದ ಆಕಾಶದಲ್ಲಿ. ಆಮೇಲೆ ಅವನಿಗೆ ಅಲ್ಲಿ ಯಾವುದೋ ಒಂದು ಸಿಕ್ಕಿಬಿಡುತ್ತೆ, ಮೇಲಿನ ಚಕ್ರಗಳಿಗೆ ಬಂದೆ 26ನೇ ದಿವಸಕ್ಕೆ ತಲೆ ಹೊಡೆದು ಢಮಾರ್ ಅಂತ ಹೋಗ್ಬಿಡ್ಬೇಕು ಅಂತ ಹೀಗೆಲ್ಲ ಪ್ಲ್ಯಾನ್ ಹಾಕಿ ಧ್ಯಾನ, ಅನುಷ್ಠಾನ, ಪೂಜೆ, ಪುರಸ್ಕಾರ, ಪುಣ್ಯ ಪಾಪ ಈ ವ್ಯವಸ್ಥೆಯನ್ನು ನಾವು ಅಡಿಲಿಕ್ಕಾಗೋದಿಲ್ಲ. ಪುಣ್ಯ ಪಾಪಗಳು ದೊರಕುವುದು ಪ್ರಕೃತಿಯಿಂದ ಸಹಜವಾಗಿ ಇದ್ದೇ ಇದೆ. ಆದರೆ ಭಗವಂತನ ದರ್ಶನ ಆಗುವುದಕ್ಕೆ ಅವನದ್ದೇ ಆದ ಒಂದು ಸಮಯ ಇದೆ, ಅವನದ್ದೇ ಆದ ಒಂದು ಪಕ್ವತೆಯನ್ನು ನೋಡ್ತಾನವನು. ಯಮೈವೇಷ ವೃಣುತೆ ತೇನ ಲಭ್ಯ. ಹಾಗಂತೇಳಿ ಅವನು ಯಾವಾಗ ಮಾಡ್ತಾನೋ ಅಂತ ನಾವು ಕೈ ಚೆಲ್ತೇವೆ ಅಂತಂದರೆ, ಈಗ ದಿನಕ್ಕೆ 2 ಪೇಪರ್ ಎತ್ತಿಟ್ಟು ಒಂದು 3 ತಿಂಗಳಾಗೂ ಇಷ್ಟು ಪೇಪರ್ ಇದೆಯಾ ಅಂತ ಆಮೇಲೆ ಅನಿಸುತ್ತೆ. ಅದರಲ್ಲಿ ಮಧ್ಯದಲ್ಲಿ 1-2 ತಿಂಗಳು ನಿದ್ದೆ ಮಾಡಿ ಕೊನೆಯ ದಿವಸಕ್ಕೆ ಆ ಪೇಪರ್ ಮಾತ್ರ ತೆಗೆದಿಟ್ಟಿದ್ದರೆ ಇಷ್ಟೇ ಆಗಿ ನಾನು ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ ಅಂತ ಹೇಳಿದರೆ ಮೊದಲು 2 ತಿಂಗಳು ಏನು ಮಾಡಿದ್ದೀನಿ ಕೇಳ್ತೀವೋ ಇಲ್ಲವೋ? ಹಾಗೆ ಈ ಸಾಧನೆಯ ದಾರಿಯಲ್ಲೂ ಚೂರು ಮಾಡುವುದೇ ಒಂದು ದಿವಸಕ್ಕೊಂದು ದೊಡ್ಡ ಮಟ್ಟದ ಹೊರೆಯಾಗಿ ಗುಣವಾಗಿ ನಮ್ಮನ್ನು ರಕ್ಷಿಸುತ್ತೆ. ಅದರಿಂದಾಗಿ ಈ ಜ್ಞಾನವನ್ನು ತದ್ವಿಧ ಭಗವಂತನನ್ನು ಸರಿಯಾಗಿ ಈ ಕ್ಷೇತ್ರದಲ್ಲಿ ಇದ್ದು ರಕ್ಷಿಸ್ತಾನೆ. ಅವನಿಗೆ ಹೆಸರೇ ಉಪನಿಷತ್ ಹೇಳುವಾಗ ಅವಿಜ್ಞಾತ ನಾಮ ಸಖ, ತಿಳಿಯದ ಗೆಳೆಯ. ನಾವು ತಿಳಿಯದೇ ಇದ್ದರೂ ಅವನ ಗೆಳೆಯನಾಗಿ ಕೆಲಸ ಮಾಡ್ತಿರ್ತಾನೆ, ಇದು ಅವನ ದೊಡ್ಡತನ. ಇದನ್ನು ಯಾರು ತದ್ವಿಧ ತಿಳ್ಕೊಂಡಿರ್ತಾನೋ ಅವನು ಕ್ಷೇತ್ರಜ್ಞ ಅಂತ ಅನಿಸಿಕೊಳ್ತಾನೆ. ಆದರೆ ಮೂಲದಲ್ಲಿ ಕ್ಷೇತ್ರಜ್ಞ ಪರಮಾತ್ಮನೇ. ಅವನನ್ನು ತಿಳ್ಕೊಂಡೆವು ಅನ್ನುವ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಅವನಿದ್ದಾನೆ ಅನ್ನೋ ಒಂದು ಅಂಶದ ಕ್ಷೇತ್ರದ ಬಗ್ಗೆ ಎಚ್ಚರ ಅದು ಅವನಿಗೂ ಮೂಡತ್ತೆ ಅಂತ. ಹೀಗೆ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಮತ್ತೆ ಹೇಳಿಬಿಟ್ಟ. ನೀನು ಚೂರು ತಿಳಿದಿದ್ದೇನೆ ಅಂತ ನಿನ್ನ ಹೆಸರು ಹಾಕ್ಕೊಂಡು ನೀನು ಯಾರು PhD ಅಂತ ಹಾಕ್ಕೊಳ್ಳುವ ಹಾಗೆ, ಕ್ಷೇತ್ರಜ್ಞ ಅಂತ ಹಾಕ್ಕೊಳ್ಳುವ ಹಾಗಿಲ್ಲ. ಅದೊಂದು ದೊಡ್ಡ ಪದವಿ ಆಯ್ತು. ಈಗ ಕ್ಷೇತ್ರಜ್ಞ ಅನ್ನೋದು ತುಂಬ ದೊಡ್ಡ ಗುಣ. ಅದು ನನ್ನ ಹೆಸರು ಕೆಳಗಡೆ ಕ್ಷೇತ್ರಜ್ಞ ಅಂತ ಹಾಕೊಳ್ಳು. ಈ ಕೆಲವರಿಗೆ ಹೆಸರಲ್ಲಿ ವಾಜಪೇಯಿ ಅಂತಿರುತ್ತೆ. ಅವರ ಮುತ್ತಾತನ ಯಾರೋ ತಾತ ವಾಜಪೇಯಿ ಯಾಗ ಮಾಡಿರ್ತಾನೆ. ಆ ಯಾಗ ಮಾಡಿದವನಿಗೆ ವಾಜಪೇಯಿ ಅಂತ ಹೆಸರು ಬಂದಿರುತ್ತೆ. ತ್ರಿವೇದಿ, ದ್ವಿವೇದಿ ಅಂತ ಹೆಸರಿರುತ್ತೆ. ಅವರು ಇವನಿಗೆ 2 ವೇದ ಯಾವುದು ಅಂತ ಗೊತ್ತಿರೋದಿಲ್ಲ. ಅದು ದ್ವಿವೇದಿ, ಅದು ದ್ವಿವೇದಿ ಹೋಗಿ ದುಬೆ ಆಗಿ ಬೇ ಆಗಿ ಏನೋ ಬಡ್ಕೊಳ್ತಾ ಇರ್ತದೆ ಶಬ್ದಗಳು. ಆದರೆ ಇಲ್ಲಿ ಹೆಸರು ಅನ್ನೋದು ಕೇವಲ ಪರಂಪರೆಯಿಂದ ಬರುವುದಲ್ಲ, ಅರ್ಥಾತ್ ಸಿದ್ಧ ಆಗಬೇಕಾದದ್ದು ಎಲ್ಲಿ ಅಂತ ಕೃಷ್ಣನೇ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಮತ್ತೆ ಆ ಚಿಂತನೆಯನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.